ಆ, ವಂದನೆಗಳು ಅಣ್ಣ. ಓಕೆ. ನಾವು ವಂದನೆಗಳು. ವಂದನೆಗಳು. ಅಂಶದೊಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂಶದೊಳಗೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು, ನಮನಗಳು ತಂದೆಯಪ್ಪ. ರಾತ್ರಿ ಎಲ್ಲ ಸುಖಕರವಾದ ನಿದ್ದೆಯನ್ನು ಕೊಟ್ಟು ತಂದೆಯಾದ ದೇವರೇ, ಈ ಸಮಯದಲ್ಲಿ ತಂದೆಯಪ್ಪ ನಿನ್ನ ಮಾತುಗಳನ್ನು ಧ್ಯಾನಿಸಲು ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವೆಲ್ಲರನ್ನು ತಂದೆಯಪ್ಪ ನಿಮ್ಮ ಕೃಪೆಯಿಂದ ಸಭೆಯಾಗಿ ಸೇರಿಸಿರುವ ತಂದೆ, ನಿಮಗೆ ಸ್ತೋತ್ರ ತಂದೆಯಾದ ದೇವರೇಪ್ಪ. ತಂದೆ, ವಾಕ್ಯಗಳನ್ನು ಹೇಳುವಾಗ ತಂದೆಯಾದ ದೇವರಪ್ಪ, ಪವಿತ್ರಾತ್ಮನ ಸಹಾಯವನ್ನು ಮಾಡು ತಂದೆ. ಅದೇ ರೀತಿ ನಿನ್ನ ಮಕ್ಕಳು ನಿನ್ನ ಮಾತುಗಳನ್ನು ಕೇಳುವಾಗ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ತಂದೆಯಾದ ದೇವರೇ, ಕೇಳಲಿಕ್ಕೆ ತಂದೆಯಪ್ಪ ಅವರಿಗೆ ಜ್ಞಾನವನ್ನು, ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿರಿ. ನನ್ನ ಪ್ರಾರ್ಥನೆಯನ್ನು ಯೇಸು ಪವಿತ್ರ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಕೂಡಿ ಬಂದಿರುವಂತೆ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ನಾವು ಇವತ್ತು ಧ್ಯಾನಿಸುತ್ತಿರುವ ಅಂಶ ಯಾವುದಂದ್ರೆ ದೇವರೊಂದಿಗೆ ಸಹವಾಸ. ಮತ್ತೊಂದ್ಸರಿ ಹೇಳ್ತೀನಿ, ನಾವಿವತ್ತು ಧ್ಯಾನಿಸುತ್ತಿರುವ ಅಂಶ ಯಾವುದಂದ್ರೆ ದೇವರೊಂದಿಗೆ ಸಹವಾಸ. ಓಕೆ, ನಾವು ದೇವರೊಂದಿಗೆ ಸಹವಾಸ ಅಂತ ಅನ್ನೋದನ್ನ ನಾವು ಧ್ಯಾನಿಸುವಾಗ ಇದಕ್ಕೆ ಸಮಾನಾರ್ಥಕವಾಗಿ ದೇವರೊಂದಿಗೆ ಅನ್ಯೋನ್ಯತೆ ಅಂತಾನೂ ಅನ್ಕೋಬಹುದು, ಅಥವಾ ದೇವರೊಂದಿಗೆ ಒಡನಾಟ ಅಂತ ಅನ್ಕೋಬಹುದು. ದೇವರೊಂದಿಗೆ ಸಹವಾಸ ಅನ್ನುವಂಥದ್ದನ್ನ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂದ್ರೆ ಫೆಲೋಶಿಪ್ ಅಥವಾ ಕಮ್ಯುನಿಯನ್ ಅಂತ ಕರಿತೀವಿ. ದೇವರೊಂದಿಗೆ ಸಹವಾಸ ಅನ್ನುವಂಥದ್ದನ್ನ ಫೆಲೋಶಿಪ್ ಅಥವಾ ಕಮ್ಯುನಿಯನ್ ಅಂತ ಕರಿತೀವಿ. ಓಕೆ ಸರಿ, ಇವಾಗ ದೇವರೊಂದಿಗೆ ಸಹವಾಸ ಅನ್ನುವಂಥದ್ದು ತುಂಬಾ ಮುಖ್ಯನಾ, ಅಥವಾ ಇದು ಅಷ್ಟೊಂದು ಪ್ರಾಮುಖ್ಯತೆಯಿಂದ ಕೂಡಿದ್ಯಾ ಅಂತ ನಾವು ನೋಡೋದಾದ್ರೆ ಹೌದು. ಯಾಕಂದ್ರೆ ಈ ಭೂಮಿ ಮೇಲೆ ಇಷ್ಟೊಂದು ಸುಂದರವಾಗಿ ಸೃಷ್ಟಿಯನ್ನ ನಿರ್ಮಿಸಿ, ಭೂಮಿ ಆಕಾಶವನ್ನ ನಿರ್ಮಿಸಿ, ಇದರ ಮಧ್ಯದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದರೆ ದೇವರು ಅಂದ್ರೆ ಯಾವ ಉದ್ದೇಶದಿಂದ? ನಾವು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇರಬೇಕು, ನಾವು ದೇವರ ಸಹವಾಸದೊಂದಿಗೆ ಇರಬೇಕು ಅಂತಾನೆ ಈ ಲೋಕದಲ್ಲಿ ನಮ್ಮನ್ನ ಉಂಟು ಮಾಡಿರೋದು. ಅದನ್ನ ಮರ್ತ್ಬಿಟ್ಟು ದೇವರನ್ನ ಒಂದು ಸೈಡಿಗೆ ಬಿಟ್ಬಿಟ್ಟು ಲೋಕದಲ್ಲಿರುವಂತವುಗಳ ಮೇಲೆ ಆಸೆ ಇಟ್ಕೊಂಡು ನಮ್ಗೆ ಇಷ್ಟವಾಗುವ ರೀತಿಯಲ್ಲಿ ನಡ್ಕೊಂಡು ನಾವು ದೇವರಂದ್ರೆ ಕಾನ್ಸೆಪ್ಟೇ ಇಲ್ದಲೆ ಜೀವಿಸುವುದಕ್ಕೋಸ್ಕರ ನಮ್ಮನ್ನ ಈ ಲೋಕದಲ್ಲಿ ಉಂಟು ಮಾಡಿಲ್ಲ. ನಮ್ಮನ್ನ ಈ ಲೋಕದಲ್ಲಿ ದೇವ್ರು ಉಂಟು ಮಾಡಿದ್ದಾರೆ ಅಂದ್ರೆ ಯಾವ ಉದ್ದೇಶದಿಂದ? ನಾವು ದೇವರ ಜೊತೆ ಇರಬೇಕು, ನಾವು ದೇವ್ರ ಜೊತೆ ಅನ್ಯೋನ್ಯತೆಯಿಂದ ಇರಬೇಕು, ದೇವರು ನಮ್ಮ ಜೊತೆ ಸಹವಾಸ ಮಾಡ್ಬೇಕು, ನಾವು ದೇವರ ಜೊತೆ ಸಹವಾಸ ಮಾಡ್ಬೇಕು ಅಂತಾನೆ ಈ ಲೋಕದಲ್ಲಿ ನಮ್ಮನ್ನ ಉಂಟು ಮಾಡಿರೋದು. ಓಕೆ, ಇವತ್ತು ನಾವೆಲ್ಲರೂ ಕೂಡ ನಾವು ದೇವರ ಜೊತೆ ಸಹವಾಸದಲ್ಲಿ ಇದೀವಾ ಇಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು ನಾವು ಅಂಶದೊಳಗೆ ಹೋಗೋಣ. ಓಕೆ, ಪ್ರತಿ ಮನುಷ್ಯರ ಸಹವಾಸ ಅಂದ್ರೆ ಅವರ ಒಡನಾಟ ಯಾವ ರೀತಿ ಇರುತ್ತೆ ಹೇಳಿ? ಯಾವ ರೀತಿ ಪ್ರಾರಂಭವಾಗುತ್ತೆ ಅಂದ್ರೆ ಪ್ರತಿದಿನ ಸ್ನೇಹಿತರ ಜೊತೆ ಆಗಿರ್ಬೋದು, ಅಥವಾ ಕುಟುಂಬದ ಜೊತೆ ಆಗಿರ್ಬೋದು, ಇನ್ನ ಫ್ಯಾಮಿಲಿ ಆಗಿರ್ಬೋದು, ಇನ್ನ ಪರಿಚಯ ಇರ್ತಾರಲ್ಲ ಅವ್ರ ಜೊತೆ, ಈ ರೀತಿ ಎಲ್ಲರ ಜೊತೆನೂ ಸಹವಾಸ ಮಾಡ್ತಾರೆ. ಲೋಕದಲ್ಲಿ ಇರುವಂತವ್ರೆಲ್ಲರ ಜೊತೆನೂ, ಪರಿಚಯ ಆಗಿರೋ ಎಲ್ಲರ ಜೊತೆನೂ ಸಹವಾಸ ಮಾಡ್ತಾರೆ. ಅಷ್ಟೇ ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ಬಂತಲ್ಲ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಗೊತ್ತು. ವಾಟ್ಸಪ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಇನ್ನಿತರೆ ಬೇರೆ ಯಾವಿದವೋ, ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಅವ್ರ ಮುಖ ಪರಿಚಯನೇ ಗೊತ್ತಿರಲ್ಲ, ನಮ್ಗೆ ಯಾರು ಅಂತಾನೆ ಗೊತ್ತಿರಲ್ಲ. ಅವ್ರ ಜೊತೆನೂ ಕೂಡ ಮೆಸೇಜ್ ಮಾಡೋದು, ಮಾತಾಡೋದು, ಈ ರೀತಿ ಸಹವಾಸ, ಅವ್ರ ಜೊತೆ ಒಡನಾಟ, ಜೊತೆಯಲ್ಲಿ ಇರುವಂತದನ್ನ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಲೋಕದಲ್ಲಿರುವಂತಗಳ ಜೊತೆನೂ ಸಹವಾಸ ಮಾಡ್ತಾರೆ, ಲೋಕದವರ ಜೊತೆನೂ ಸಹವಾಸ ಮಾಡ್ತಾರೆ. ಆದ್ರೆ ನಿಜವಾದ ದೇವರು ಯಾರು? ನಾವ್ ಈ ಲೋಕದಲ್ಲಿ ಜನಿಸಿದ ಉದ್ದೇಶ ಏನು? ಯಾರು ನಮ್ಗೆ ಈ ಬೆಲೆಯುಳ್ಳ ಜೀವಿತವನ್ನ ಕೊಟ್ರು? ಯಾರು ಇಷ್ಟೊಂದು ಮನುಷ್ಯನಿಗೆ ಜ್ಞಾನವನ್ನ ಕೊಟ್ರು? ಯಾಕೆ ಈ ಲೋಕದಲ್ಲಿ ನಾವು ಜನಿಸಿದೀವಿ? ಯಾರು ನಮ್ಮನ್ನ ಸೃಷ್ಟಿ ಮಾಡಿದ್ರು? ಇದರೆಲ್ಲ ಬಗ್ಗೆ ಮರ್ತೋಗಿ ಲೋಕವನ್ನೇ ನಿಜ ಅನ್ಕೊಂಡು, ಲೋಕದಲ್ಲಿ ಇರ್ತಾರಲ್ಲ ಅವರೇ ನಿಜವಾದವರು,
ನಿಜ ನಾವಿಲ್ಲೇ ಇನ್ನು ಇದು ಇರೋದೊಂದೇ ಒಂದು ಜೀವಿತ. ಈ ಜೀವಿತದಲ್ಲಿ ಎಂಜಾಯ್ ಮಾಡ್ಕೊಂಡು ಇರಬೇಕು. ಈ ರೀತಿ ಸಹವಾಸ, ಒಡನಾಟ ಈ ಲೋಕದ ಜೊತೆನೇ ಆಗಿದೆ. ಆದ್ರೆ ದೇವರ ಜೊತೆ ಸಹವಾಸ ಮಾಡುವಂಥದ್ದನ್ನೇ ಮರ್ತೋಗಿದ್ದಾರೆ. ಆದರೆ ಇವಾಗ ನಾವು ಲೋಕದವರನ್ನ ಬಿಟ್ಬಿಡೋಣ. ಅವ್ರು ನಿಜವಾದ ದೇವರನ್ನ ತಿಳ್ಕೊಂಡಿಲ್ಲ. ಆದ್ರೆ ನಾವು ನಿಜವಾದ ದೇವರನ್ನ ತಿಳ್ಕೊಂಡಿದೀವಲ್ಲ, ನಮಗೆ ಜನ್ಮ ಕೊಟ್ಟವರು ಯಾರು? ನಾವ್ ಈ ಲೋಕದಲ್ಲಿ ಯಾಕೆ ಜನಿಸಿದೀವಿ? ದೇವರ ಉದ್ದೇಶ ಏನು? ಅಂತ ಎಲ್ಲವನ್ನು ಗೊತ್ತಲ್ಲ. ಇದೆಲ್ಲ ತಿಳ್ಕೊಂಡಿದೀವಲ್ವಾ? ಹಾಗೆಯೇ ಇವಾಗ ನಾವು ದೇವರ ಸಹವಾಸದಲ್ಲಿ ಇದೀವಾ? ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಇದೀವಾ? ಅಥವಾ ಇಲ್ವಾ? ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವಚನವನ್ನ ಧ್ಯಾನಿಸೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತಹದ್ದು. ಸಾಕು ಸಿಸ್ಟರ್. ಇಲ್ಲಿ ದೇವ್ರು ಏನಂತ ಹೇಳ್ತಿದ್ದಾರೆ? ದೇವರೊಂದಿಗೆ ಸಹವಾಸ ಅಂದ್ರೆ ಏನು ಅಂತ ನಾವು ನೋಡುವಾಗ, ಇಲ್ಲಿ ಮತ್ತೊಂದ್ಸರಿ ನಾನು ಓದ್ತೀನಿ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಏನಂತೆ? ದೇವರೊಂದಿಗೆ ಸಹವಾಸ ಅನ್ನೋ ಕಾನ್ಸೆಪ್ಟ್ ಅಲ್ಲಿ, ನಮ್ಮ ಅಂಶದಲ್ಲಿ ಮೊದಲ ನಮ್ಮ ಸಹವಾಸ ಯಾರೊಂದಿಗೆ ಇರಬೇಕು? ತಂದೆಯಾದ ದೇವರ ಸಂಗಡ ನಮ್ಮ ಅನ್ಯೋನ್ಯತೆ, ನಮ್ಮ ಸಹವಾಸ ಮೊದಲು ಇರಬೇಕು. ಫಸ್ಟ್ ನಾವು ಲೋಕದಲ್ಲಲ್ಲ, ಲೋಕದಲ್ಲಿರುವಂತ ವಸ್ತುಗಳ ಮೇಲೂ ಅಲ್ಲ, ಲೋಕದಲ್ಲಿರುವಂತ ಜನರಲ್ಲಿಯೂ ಅಲ್ಲ. ಫಸ್ಟ್ ನಮ್ಮ ಸಹವಾಸ ಯಾರಲ್ಲಿರ್ಬೇಕು? ಫಸ್ಟ್ ನಮ್ಮ ಸಹವಾಸ ಅನ್ನುವಂಥದ್ದು ತಂದೆಯಾದ ದೇವರ ಸಂಗಡ ಇರಬೇಕು. ನೆಕ್ಸ್ಟ್ ಅಲ್ಲೇ ಕೆಳಗಡೆ ಓದ್ಕೊಂಡು ಹೋಗೋಣ. ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. ಫಸ್ಟ್ ಯಾರ ಜೊತೆ ಇರಬೇಕು? ತಂದೆಯಾದ ದೇವರ ಸಂಗಡ ನಮ್ಮ ಸಹವಾಸ ಅಥವಾ ನಮ್ಮ ಅನ್ಯೋನ್ಯತೆ ಇರಬೇಕು. ಸೆಕೆಂಡ್ ಯಾರ ಜೊತೆ ಇರಬೇಕು? ಯೇಸು ಕ್ರಿಸ್ತರ ಸಂಗಡ ನಮ್ಮ ಅನ್ಯೋನ್ಯತೆ, ನಮ್ಮ ಸಹವಾಸ ಅನ್ನುವಂಥದ್ದು ಇರಬೇಕು. ಓಕೆ, ಇನ್ನೊಂದು ವಚನವನ್ನ ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತರ ಸಂಗಡಲು ಸಹವಾಸ ಅನ್ನುವಂಥದ್ದು ಇದೆಯಲ್ಲ, ಇನ್ನೊಂದು ವಚನದಲ್ಲೂ ಕೂಡ ನೋಡೋಣ. ಅಲ್ಲಿ ದೇವ್ರು ಏನಂತ ಬರ್ಸಿದ್ದಾರೆ? ಯೇಸು ಕ್ರಿಸ್ತರ ಸಂಗಡಲು ಕೂಡ ಸಹವಾಸ ಮಾಡ್ಬೇಕು ಅಂತ ಬರ್ಸಿದಾರ ಅಥವಾ ಮಾಡ್ಬಾರ್ದು ಅಂತ ಬರ್ಸಿದಾರ ಅಂತ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಏನಂತೆ? ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಏನಂತ ದೇವ್ರು ಕರೀತಿದಾರಂತೆ? ತನ್ನ ಮಗನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ಕರೀತಿದ್ದಾರೆ ಅಂತ ಅಂದ್ರೆ, ಒಂದ್ ಟೈಮಲ್ಲಿ ನಾವ್ ಏನಾಗಿದ್ದೀವಿ ಅಂತ ಅರ್ಥ? ನಾವೆಲ್ಲರೂ ಕೂಡ ಪಾಪದಲ್ಲಿ ಬಿದ್ದು ಕತ್ತಲೆಯಲ್ಲಿದ್ದಂಥವರು ನಾವು. ನಿಜವಾದ ದೇವರನ್ನ ತಿಳ್ಕೊಳ್ದಲೆ ಪಾಪದಲ್ಲಿ ಬಿದ್ದಿದ್ದಂತ ನಮ್ಮನ್ನ ದೇವರು ಯಾವುದ್ರ ಮೂಲಕ ನಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ಸಹವಾಸದಲ್ಲಿ, ಯೇಸು ಕ್ರಿಸ್ತರ ಬಳಿಗೆ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಬರ್ಬೇಕು ಅಂತ ಹೇಳಿದ್ದಾರೆ. ಸುವಾರ್ತೆಯ ಮೂಲಕ ನಮ್ಮೆಲ್ಲರಿಗೂ ಏನ್ ಮಾಡಿದ್ದಾರೆ? ದೇವರು ಕರೆದಿದ್ದಾರೆ. ಸುವಾರ್ತೆ ಮೂಲಕ ಬನ್ನಿ, ನನ್ನ ಬಳಿಗೆ ಬನ್ನಿ ಅಂತ. ಸುವಾರ್ತೆಯ ಮೂಲಕ ದೇವರು ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ನಮ್ಮೆಲ್ಲರನ್ನ ಕರೆದ್ರು. ಅಂದ್ರೆ ನಾವು ಪಾಪದಲ್ಲಿದ್ದಂತ ನಮ್ಮನ್ನ ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಬಲಿಯಾಗಿ ನಮಗಾಗಿ ರಕ್ತವನ್ನ ಸುರಿಸಿ ನಮ್ಮ ಪಾಪಗಳನ್ನ ತೆಗೆದ್ರು. ಈ ಪಾಪಗಳನ್ನು ತೆಗೆದುಕೊಂಡಂತ ನಾವು ಯೇಸು ಕ್ರಿಸ್ತರ ಮೂಲಕ ಪರಿಶುದ್ಧರಾದ ನಾವು ಏನ್ ಮಾಡ್ಬೇಕು? ಸಭೆಯಲ್ಲಿ ಸೇರಿಸಲ್ಪಟ್ಟಂತ ನಾವು ಒಂದು ನಿರ್ಧಾರವನ್ನ ಮಾಡ್ಕೋಬೇಕು, ಒಂದು ತೀರ್ಮಾನವನ್ನ ಮಾಡ್ಕೋಬೇಕು. ಒಂದು ಕಾಲದಲ್ಲಿ ಪಾಪಿಯಾದ ನಾನು ಲೋಕದವರ ಸಂಗಡ ಲೋಕದ ರೀತಿಯಲ್ಲಿ ಸಹವಾಸವನ್ನ ಮಾಡ್ತಿದ್ದೆ. ಆದ್ರೆ ಈಗಲ್ಲ, ನಾನಿವಾಗ ಯಾವುದ್ರಲ್ಲಿ ಬಂದಿದ್ದೀನಿ? ಸಭೆಯಲ್ಲಿ
ಸಭೆಯಲ್ಲಿ ಬಂದಿದ್ದೀನಿ. ಸಭೆಯಲ್ಲಿ ಬಂದಂತ ನಾನು ಯಾವ ರೀತಿ ಇರಬೇಕು? ದೇವರೊಂದಿಗೆ ಸಹವಾಸದಲ್ಲಿರಬೇಕು. ದೇವರ ಜೊತೆ ಅನ್ಯೋನ್ಯತೆಯಿಂದ ಇರಬೇಕು. ದೇವರ ಕೆಲಸವನ್ನ ಮಾಡಬೇಕು. ದೇವರ ಸೇವೆಯನ್ನ ಮಾಡಬೇಕು. ಜೀವಿಸಿದಾದ್ರೆ ದೇವರಿಗೋಸ್ಕರನೇ ಜೀವಿಸಬೇಕು. ಸತ್ತರೂ ಕೂಡ ದೇವರಿಗೋಸ್ಕರನೇ ಸಾಯ್ಬೇಕು ಅಂತ ನಾವು ನಿರ್ಧಾರವನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ವಿವಾಹ ಅನ್ನುವಂಥದ್ದು ನಾವು ನೋಡುವಾಗ ಸಂಸಾರ ಅನ್ನುವಂಥದ್ದು ನಡಿಬೇಕಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಹೊಂದಿಕೊಂಡು ಸಹವಾಸ ಮಾಡಿದ್ರೆ ಅವರಿಬ್ರು ಕೂಡ ಅನ್ಯೋನ್ಯತೆಯಿಂದ ಇದ್ರೇನೆ ಒಂದು ಕುಟುಂಬ ಅನ್ನುವಂಥದ್ದು ನಡೆಯೋಕೆ ಸಾಧ್ಯ. ಅದೇ ರೀತಿ ನಾವು ಸಭೆಯಲ್ಲಿ ಬಂದಂತ ನಾವು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇದ್ರೆ, ದೇವರ ಸಹವಾಸದಲ್ಲಿದ್ರೆ ಮಾತ್ರ ನಾವು ದೇವರಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ದೇವರಲ್ಲಿ ನಾವು ಇನ್ನೂ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳೋಕೆ ಸಾಧ್ಯ. ದೇವರ ಸಹವಾಸದಲ್ಲಿ ಇಲ್ಲ ಅಂದ್ರೆ, ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂದ್ರೆ ನಾವು ಬೆಳೆಯಲಿಕ್ಕೆ ಆಗೋದಿಲ್ಲ. ಓಕೆ, ಇನ್ನೊಂದು ವಚನವನ್ನು ಕೂಡ ಧ್ಯಾನಿಸೋಣ. ದೇವರು ನಮ್ಮ ಜೊತೆ ಅನ್ಯೋನ್ಯತೆಯಿಂದ ಇರ್ಬೇಕಂತ, ನಮ್ಮ ಜೊತೆ ಸಹವಾಸವನ್ನ ಮಾಡ್ಬೇಕಂತ ಎಷ್ಟು ಆಸೆ ಪಡ್ತಿದ್ದಾರೆ ಅಂದ್ರೆ ಆ ವಚನವನ್ನ ನೋಡ್ಕೊಳ್ಳೋಣ. ಪ್ರಕಟಣೆ ಗ್ರಂಥ, ಯೋಹಾನನು ಬರೆದ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ಆಮೆನ್. ಹ್ಮ್ ಸಾಕು. ಇಲ್ಲಿ ಏನಂತ ಹೇಳ್ತಿದೆ ವಾಕ್ಯ? ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಇಲ್ಲಿ ನೋಡುವಾಗ ನಮ್ಮ ಜೊತೆ ಸಹವಾಸ ಮಾಡ್ಬೇಕು, ನಮ್ಮ ಜೊತೆ ಅನ್ಯೋನ್ಯತೆಯಿಂದ ಇರ್ಬೇಕು ಅಂತ ಯೇಸು ಕ್ರಿಸ್ತರು ಎಷ್ಟು ಆಸೆ ಪಡ್ತಿದ್ದಾರೆ ಅಲ್ವಾ? ಓಕೆ, ನಾವ್ ಈ ವಚನಗಳನ್ನೆಲ್ಲ ನೋಡಿದಾಗ ಫಸ್ಟ್ ನಾವ್ ಯಾರ ಜೊತೆ ಸಹವಾಸದಲ್ಲಿ ಇರ್ಬೇಕು? ತಂದೆಯಾದ ದೇವರ ಸಂಗಡ. ಸೆಕೆಂಡ್, ಯಾರ ಜೊತೆ ಸಹವಾಸದಲ್ಲಿ ಇರಬೇಕು? ಯೇಸು ಕ್ರಿಸ್ತರ ಸಂಗಡ ನಮ್ಮ ಸಹವಾಸ ಇರಬೇಕು. ನೆಕ್ಸ್ಟ್ ಇನ್ನು ಯಾರ ಜೊತೆ ನಮ್ಮ ಸಹವಾಸ ಇರಬೇಕು? ನಮ್ಮ ಅನ್ಯೋನ್ಯತೆ ಇರಬೇಕು, ನಮ್ಮ ಒಡನಾಟ ಇರಬೇಕು ಅಂತ ನಾವು ನೋಡೋದಾದ್ರೆ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಸಾಕು ಸಿಸ್ಟರ್. ಇನ್ನೊಂದು ವಚನವನ್ನ ನಾವು ಓದ್ಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ. ಸಾಕು ಸಿಸ್ಟರ್, ಸಾಕು. ಇಲ್ಲಿ ನಾವು 2 ವಚನದಲ್ಲೂ ಕೂಡ ನಾವು ನೋಡ್ಬೋದು ಪವಿತ್ರಾತ್ಮನ ಅನ್ಯೋನ್ಯತೆ. ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮಲ್ಲಿ ಇರಬೇಕು ಅಂತ. ಇವಾಗ ನಾವು 2 ವಚನಗಳಲ್ಲೂ ಕೂಡ ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮಲ್ಲಿ ಇರಬೇಕು ಅಂತ ಇಲ್ಲಿವರೆಗೂ ನೋಡ್ಕೊಂಡ್ವಲ್ಲ. ವಚನಗಳನ್ನ ನೋಡುವಾಗೆಲ್ಲ ದೇವರ ವಾಕ್ಯ ಏನಂತ ಹೇಳ್ತಿದೆ? ನಮ್ಮ ಅನ್ಯೋನ್ಯತೆ ಅನ್ನುವಂಥದ್ದು ತಂದೆಯಾದ ದೇವರ ಸಂಗಡಲೂ ಇರಬೇಕು, ಯೇಸು ಕ್ರಿಸ್ತರ ಸಂಗಡಲೂ ಇರಬೇಕು. ಅದೇ ರೀತಿ ಪವಿತ್ರಾತ್ಮನ ಅನ್ಯೋನ್ಯತೆ ಕೂಡ ನಮ್ಮ ಸಂಗಡಲು ಸಹವಾಸ ಅನ್ನುವಂಥದ್ದು ಇರಬೇಕು. ಓಕೆ, ಇದನ್ನೆಲ್ಲ ನೋಡಿದಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಸೃಷ್ಟಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರುವುದೇ ದೇವರೊಂದಿಗೆ ಸಹವಾಸ ಮಾಡಬೇಕು ಅಂತ. ಸಭೆಯಲ್ಲಿ ಸೇರಿದಂತ ನಾವು ನಿರ್ಧಾರ ಮಾಡ್ಕೊಳ್ಬೇಕು, ಇನ್ನು ಮುಂದೆ ನನ್ನ ಸಹವಾಸ ಅನ್ನುವಂಥದ್ದು, ನನ್ನ ಅನ್ಯೋನ್ಯತೆ ಆಗಿರ್ಬೋದು, ನನ್ನ ಒಡನಾಟ ಅನ್ನುವಂಥದ್ದು, ನನ್ನ ಬದುಕು ಇರುವಂಥದ್ದು ದೇವರೊಂದಿಗೆ ಮಾತ್ರ. ದೇವರೊಂದಿಗೆ ಸಹವಾಸ ಮಾಡಬೇಕು, ದೇವರೊಂದಿಗೆ ಜೀವಿಸಬೇಕು ಅಂತ. ಓಕೆ, ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಸಹವಾಸ ಅಂತ ಅಂತಿದೀವಲ್ಲ. ದೇವ್ರೆ, ಕಾಣಿಕೆ ಕೊಟ್ಟಿ ನೀನು ಸಹವಾಸ ಮಾಡ್ಬೇಕು ಅಂತ ಅಂದಿದ್ಯಲ್ಲ, ನಿನ್ ಸೇವೆಗೆ ಒಂದ್ 4-5 ಸಾವಿರ ಕೊಟ್ಟಿದ್ದೀನಿ, 1-2-3 ಕೆಲಸ ಮಾಡಿದ್ದೀನಿ, ದೇವ್ರೆ ನಾನ್ ನಿನ್ ಜೊತೆ ಸಹವಾಸದಲ್ಲಿದ್ದೀನಿ ಅಂತಂದ್ರೆ ಅದು ಆಗೋದಿಲ್ಲ. ಯಾವ ರೀತಿ ಅಂದ್ರೆ
ಈಗ ಒಂದ್ ಕುಟುಂಬ ಇದೆ ಅಂದ್ಕೊಳ್ಳೋಣ. ಅದ್ರಲ್ಲಿ ಗಂಡ, ಆಮೇಲೆ ಹೆಂಡತಿ, ಅವ್ರ ಮಕ್ಳು, ಹಾಗೆ ಅವ್ರ ತಂದೆ ತಾಯಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ಗಂಡ ಆದಂತವ್ನು ಮನೆಯವ್ರ ಜೊತೆ ಬೆರೆಯದೆ, ಮನೆಯವ್ರ ಜೊತೆ ಇರದೆ, ಯಾವಾಗ್ಲೂ ಕೂಡ ಹಣ ಗಳಿಸ್ಬೇಕು, ಹಣ ಗಳಿಸ್ಬೇಕು. ಬರ್ತಾನೆ ಮನೆಗ್ ಬಂದ್ಬಿಟ್ಟು ರೇಷನ್ ಎಲ್ಲ ರೇಷನ್ ತಂದಿಡೋದು, ಆಮೇಲೆ ಕರೆಂಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ಈ ರೀತಿ ಬರೀ ಕೇವಲ ನೆಪಕ್ಕೆ ಮಾತ್ರ ಮನೆಗ್ ಬರೋದು, ಹೋಗೋದು, ಯಾವಾಗ್ಲೂ ಕೂಡ ಹಣ ಗಳಿಸ್ಬೇಕು, ಯಾವಾಗ್ಲೂ ಕೂಡ ಉದ್ಯೋಗ, ಉದ್ಯೋಗ ಅನ್ಕೊಂಡು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಲೆ, ಮನೆಯವ್ರ ಜೊತೆ ಇರ್ದಲೆ ಇದ್ರೆ ಮನೆಯವ್ರಿಗೆ ಖುಷಿ ಇರುತ್ತಾ? ಮನೆಯವ್ರ ಜೊತೆ ಮನೆಯವ್ರು ಕೂಡ ಯಾವ್ದಾದ್ರು ಕೂಡ ಗಂಡ ಏನ್ ತಂದ್ಕೊಟ್ರು, ಏನ್ ಪ್ರಯೋಜನ? ಅವ್ರಿಗೆ ಆ ಗಂಡ ಏನ್ ತಂದ್ಕೊಟ್ರು ಕೂಡ ಏನು ಸಂತೋಷ ಇರೋದಿಲ್ಲ. ಅಪ್ಪ ಅಮ್ಮಗೂ ಸಂತೋಷ ಇರೋದಿಲ್ಲ, ಮಕ್ಕಳಿಗೂ ಸಂತೋಷ ಇರೋದಿಲ್ಲ, ಮತ್ತೆ ಹೆಂಡತಿಗೂ ಕೂಡ ಸಂತೋಷ ಇರೋದಿಲ್ಲ. ಇನ್ನೆಲ್ಲಾ ತಂದ್ಕೊಟ್ರು ಸರಿ, ಮನೆಗೆ ಏನೇನ್ ಬೇಕಾದಂತ ಎಲ್ಲಾ ವಸ್ತುಗಳನ್ನ ತಂದಿಟ್ರು ಕೂಡ ಮನೆಯವ್ರ ಜೊತೆ ಬೆರೆದೇ ಇದ್ರೆ ಆ ಮನುಷ್ಯನ ಮೇಲೆ ಮನೆಯವರೆಲ್ಲರಿಗೂ ಕೂಡ ಏನಿರುತ್ತೆ? ಬೇಸರ ಇರುತ್ತೆ. ಅಷ್ಟೇ ಅಲ್ಲ, ಅವನ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಬೆರಿಬೇಕು ಅಂತ ಅವನಿಗೂ ಕೂಡ ಇರಲ್ಲ ಮನ್ಸು. ಯಾವಾಗ್ಲೂ ಕೂಡ ಹಣ, ಹಣ ಅಂತ ಈ ಲೋಕದ ಜೀವಿತಕ್ಕೋಸ್ಕರನೇ ದುಡಿತಾ ಇರ್ತಾನೆ. ಈ ರೀತಿ ದೇವ್ರೇ ನೀನ್ ಹೇಳಿದ್ಯಲ್ಲ ಸಹವಾಸ ಮಾಡ್ಬೇಕು ಅಂತ, ಅದೇ ಸಹವಾಸ ಮಾಡ್ಬೇಕಲ್ವಾ? ನಿನ್ ಸೇವೆಗೆ ಕಾಣಿಕೆಯನ್ನ ಎಷ್ಟು ಕೊಡ್ಬೇಕು ಅಂತ ಅನ್ನಿಸ್ತು ಅಷ್ಟ್ ಕೊಟ್ಟಿದ್ದೀನಿ. ಮತ್ತೆ ಸಹವಾಸ ಮಾಡ್ಬೇಕು ಅಂತ ಹೇಳಿದ್ಯಲ್ವಾ? ಹಂಗಾಗಿ ಅನ್ಯೋನ್ಯತೆಯಿಂದ ಇರ್ಬೇಕಲ್ವಾ? ಹಂಗಾಗಿ ನಿನ್ನ ಸೇವೆಗೋಸ್ಕರ ಕಾಣಿಕೆನೂ ಕೊಟ್ಟಿದ್ದೀನಿ, ಒಂದ್ 2, 3 ಕೆಲ್ಸ ಮಾಡಿದ್ದೀನಿ, ಮುಗೀತು ಅಂದ್ರೆ ಆಗೋದಿಲ್ಲ. ಅದು ಸಹವಾಸ ಅನ್ನುವಂಥದ್ದಲ್ಲ. ದೇವರ ಸಹವಾಸ ಅಂತದ್ದು ನಾವು ದೇವರೊಂದಿಗೆ ಯಾವಾಗ್ಲೂ ಇರ್ಬೇಕು. ದೇವರ ಸೇವೆಗಾಗಿ ತವಕ ಪಡುವರಾಗಿರ್ಬೇಕು. ದೇವರ ಸಹವಾಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಆದಂತಹ ಪದ್ಧತಿಗಳು, ಲಕ್ಷಣಗಳು ಇದ್ದಾವೆ. ಆ ಲಕ್ಷಣಗಳಲ್ಲಿ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟು ಸಮ್ಮತಿ. ಹ್ಮ್. ಫಸ್ಟ್‌ನೇ ಪಾಯಿಂಟ್ ಏನಂದ್ರೆ ಸಮ್ಮತಿ. ಯಾವ ರೀತಿ ನಾವು ದೇವರೊಂದಿಗೆ ಸಹವಾಸ ಮಾಡ್ಬೇಕಂದ್ರೆ ಸಮ್ಮತಿ ಅನ್ನುವಂಥದ್ದು ತುಂಬಾ ಮುಖ್ಯನಾ ಅಂತ ನೋಡೋದಾದ್ರೆ ಹೌದು. ಸಮ್ಮತಿ ಅನ್ನೋದು ತುಂಬಾ ಮುಖ್ಯ. ಯಾವ ರೀತಿ ಅಂದ್ರೆ ಒಬ್ಬ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಇಬ್ರಿಗೂ ಕೂಡ ಮದ್ವೆ ಮಾಡ್ಬೇಕಂದ್ರೆ ಇಬ್ರಿಗೂ ಕೂಡ ಒಪ್ಪಿಗೆ ಇರ್ಬೇಕು ಅಲ್ವಾ? ಇಲ್ಲ, ಹುಡ್ಗಿಗ್ ಒಪ್ಪಿಗೆ ಇದೆ, ಹುಡ್ಗಂಗ್ ಒಪ್ಪಿಗೆ ಇಲ್ಲ ಅಂತ ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ, ಹೋಗಿ ನಿಮ್ಗೆ ಮದ್ವೆ ಮಾಡ್ತಿದೀವಿ ಅಂತ ಅಂದ್ರೆ ಆಗುತ್ತಾ? ಇಲ್ಲ. ಅದೇ ರೀತಿ ಹುಡ್ಗಂಗ್ ಒಪ್ಪಿಗೆ ಇದೆ, ಹುಡ್ಗಿಗ್ ಒಪ್ಪಿಗೆ ಇಲ್ಲ, ನಾವು ನಿರ್ಧಾರ ಮಾಡಿದೀವಿ, ಇಬ್ರಿಗೂ ಮದ್ವೆ ಮಾಡ್ತಿದೀವಿ ಅಂತ ಅಂದ್ರೆ ಆಗುತ್ತಾ? ಇಲ್ಲ. ಇಬ್ರಿಗೂ ಕೂಡ ಒಪ್ಪಿಗೆ ಇರ್ಬೇಕು, ಇಬ್ರಿಗೂ ಕೂಡ ಸಮ್ಮತಿ ಇದ್ರೇನೆ ಅಲ್ವಾ ಮದ್ವೆ ಮಾಡೋದು. ಅದೇ ರೀತಿ ದೇವರು ನಮ್ಮ ಜೊತೆ ಸಹವಾಸದಲ್ಲಿರ್ಬೇಕು ಅಂದ್ರೆ, ದೇವರ ಜೊತೆ ನಾವು ಸಹವಾಸದಲ್ಲಿ ಇರ್ಬೇಕು ಅಂದ್ರೆ ಏನಿರ್ಬೇಕು? ದೇವರಿಂದನೂ ಸಮ್ಮತಿ ಇರ್ಬೇಕು, ನಮ್ಮಿಂದನೂ ಸಮ್ಮತಿ ಇರ್ಬೇಕು. ಹ್ಮ್. ಇವಾಗ ದೇವರು ನಮ್ ಜೊತೆ ಸಹವಾಸ ಅನ್ನುವಂಥದ್ದು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಹೇಗ್ ಬೇಕೋ ಹಾಗೆ ಬಂದ್ಬಿಟ್ಟು ಸಹವಾಸ ಮಾಡಕ್ಕಾಗುತ್ತಾ? ನಮ್ ಜೊತೆ ಅನ್ಯೋನ್ಯತೆಯಿಂದ ಇರ್ಬೇಕಾಗುತ್ತಾ? ಇಲ್ಲ. ದೇವರಿಗೂ ಒಂದು ಪದ್ಧತಿ ಅನ್ನುವಂಥದ್ದಿದೆ. ಯಾಕಂದ್ರೆ ದೇವರು ಮಹಾಪರಿಶುದ್ಧರವರು. ಇವಾಗ ಎಕ್ಸಾಂಪಲ್ ಆಗಿ ನಾವು ನೋಡೋದಾದ್ರೆ, ಇವ ನಿಮ್ಮ ಸ್ವಂತ ಮಗನೇ ಅಂತ ಅನ್ಕೊಳ್ಳೋಣ. ನಿಮ್ಮ ಸ್ವಂತ ಮಗನು ಇವಾಗ ಏನ್ ಮಾಡಿದ್ದಾನೆ, ಹೊರಗಡೆ ಹೋಗ್ಬಿಟ್ಟು ಆಟ ಆಡಕ್ ಹೋಗಿದ್ದಾನೆ. ಆಟ ಆಡುವಾಗ ಅಲ್ಲೆಲ್ಲ ಮಣ್ಣು, ಸರ್ವೇ ಸಾಮಾನ್ಯ ಮಣ್ಣಿರುತ್ತೆ, ಕೆಸ್ರಿರುತ್ತೆ. ಆ ಕೆಸ್ರಲ್ಲೆಲ್ಲ ಬಿದ್ದು, ಮಣ್ಣಲ್ಲೆಲ್ಲ ಆಟಾಡಿ, ಮೈ ತುಂಬಾ ಬಟ್ಟೆ ಎಲ್ಲ ಫುಲ್ಲು ಮಣ್ಣಾಗಿದೆ, ಕೆಸ್ರಾಗೋಗಿದೆ, ನೋಡಕ್ಕಾಗಲ್ಲ ಅಷ್ಟು ಗಲೀಜಾಗಿ ಹೋಗಿದ್ದಾನೆ. ಇವಾಗ ಸಡನ್ ಆಗಿ ಬಂದು ಮನೆಗ್ ಬಂದ್ಬಿಟ್ಟು, ಹ್ಮ್, ಅಪ್ಪ ನನ್ನನ್ನ ಎತ್ಕೊಳ್ಳಿ ಅಂತ ಅಂದ್ರೆ, ನಿಮ್ಮಲ್ಲಿ ಯಾರು ಎತ್ಕೊಂತೀರಾ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ತುಂಬಾ ಮೈಯೆಲ್ಲ ಗಲೀಜ್ ಮಾಡ್ಕೊಂಡಿದ್ದಾನೆ. ಬಂದ್ಬಿಟ್ಟು ಅಪ್ಪ ನನ್ನನ್ನ ಎತ್ಕೊಳ್ಳಿ ಅಂತ ಅಂದ್ರೆ ನೀವ್ ಯಾರಾದ್ರೂ ಎತ್ಕೊಳ್ತೀರಾ? ಎತ್ಕೊಳಲ್ಲ. ಹ್ಮ್. ತೊಳೆದ್ಬಿಟ್ಟು ಎತ್ಕೋತೀವಿ. ಸರಿ. ಮನುಷ್ಯರಾದ ನಾವೇ ಅಷ್ಟ್ ಗಲೀಜಾಗಿದ್ದಾನೆ, ಮೈಯೆಲ್ಲ ಕೆಸರಾಗ್ಬಿಟ್ಟಿದೆ, ಮಣ್ಣಾಗ್ಬಿಟ್ಟಿದೆ ಅಂತ ನಾವೇ ಎತ್ಕೊಳಲ್ಲ. ಇನ್ನ ದೇವರು ಮಹಾಪರಿಶುದ್ಧರು, ಪರಿಶುದ್ಧ ಸ್ಥಳದಲ್ಲಿರುವಂತವರು. ನಾವು ಹೋಗ್ಬಿಟ್ಟು ಈ ಲೋಕದಲ್ಲಿ ಪಾಪವೆಂಬ ಕೆಸರನ್ನ ಮೈಯೆಲ್ಲ ತುಂಬ್ಕೊಬಿಟ್ಟು, ಅಪ್ಪ ನಾನ್ ನಿನ್ ಜೊತೆ ಸಹವಾಸ ಮಾಡ್ತೀನಿ, ನಾನ್ ನಿನ್ ಜೊತೆ ಅನ್ಯೋನ್ಯತೆಯಿಂದ ಇರ್ತೀನಿ ಅಂದ್ರೆ ದೇವ್ರು ಒಪ್ತಾರಾ? ಇಲ್ಲ. ಮೊದಲು ನಾವ್ ಹೇಗೆ ನಮ್ಮ ಸ್ವಂತ ಮಗನು ಬಂದಾಗ ಎತ್ಕೊಳಕ್ಕೆ ಎತ್ಕೊಳ್ದಲೆ ಹೋಗಿ ಮೊದ್ಲು ಸ್ನಾನ ಮಾಡ್ಕೊಂಡು
ಫ್ರೆಶ್ ಆಗಿ ಬಾ, ಆಮೇಲೆ ನಿನ್ನ ಎತ್ಕೊಂತೀನಿ ಅಂತ ಅಂತೀವಿ. ಅದೇ ರೀತಿ ತಂದೆಯಾದ ದೇವರು ಕೂಡ ನಮ್ಮ ಜೊತೆ ಸಹವಾಸ ಮಾಡ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ನಾವು ಫಸ್ಟು ನಮ್ಮ ಪಾಪವೆಂಬ ಆ, ಕೆಸರಿದೆಯಲ್ಲ, ಈ ಪಾಪವೆಂಬ ಕೆಸರನ್ನ ಫಸ್ಟ್ ತೆಗ್ದು ಹಾಕ್ಬೇಕು. ನಮ್ಮಲ್ಲಿರುವಂತ ಈ ಕೆಸರನ್ನೆಲ್ಲ, ಈ ಪಾಪವೆಂಬ ಕೆಸರನ್ನ ತೆಗೆದ ನಂತರ ಯಾವುದ್ರ ಮೂಲಕ ತೆಗಿತಾರೆ? ಯೇಸು ಕ್ರಿಸ್ತರು ಇದಕ್ಕೋಸ್ಕರನೇ ನಾವು ದೇವರ ಜೊತೆ ಅನ್ಯೋನ್ಯತೆಯಿಂದ ಇರಬೇಕು. ಒಂದು ಕಾಲದಲ್ಲಿ ಏನಾಗಿತ್ತೇಳಿ, ದೇವರಿಂದ ದೂರವಾಗಿದ್ವಿ. ನಾವೆಲ್ಲ ಮನುಷ್ಯರು ಕೂಡ ಪಾಪ ಮಾಡಿ ಎಷ್ಟು ಸರಿ ಹೇಳಿದ್ರು ಕೂಡ, ದೇವರು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಏನ್ ಮಾಡಿದ್ವಿ? ಮನುಷ್ಯರೆಲ್ಲರೂ ಕೂಡ ದೇವರ ಕರೆಗೆ ಕಿವಿ ಕೊಡ್ಲೇ ಇಲ್ಲ. ಆದ್ರಿಂದ ನಾವು ದೂರ ಮನುಷ್ಯರಿಗೂ ಮತ್ತೆ ದೇವರಿಗೂ ದೂರವಾದಾಗ ಮಧ್ಯಸ್ಥರಾಗಿ ಬಂದವರು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬಂದು ನಮ್ಮ ದೂರ ಮನುಷ್ಯರು ಮತ್ತೆ ದೇವರು ದೂರವಾದಾಗ ಮಧ್ಯದಲ್ಲಿ ಮಧ್ಯಸ್ಥರಾಗಿ ಬಂದು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ದೇವರು ಏನಾದ್ರು, ಯೇಸು ಕ್ರಿಸ್ತರು ಬಲಿಯಾದ್ರು. ಬಲಿಯಾಗಿ ನಮ್ಮೆಲ್ಲ ಪಾಪಗಳನ್ನ ತೆಗೆದು ಹಾಕಿದ ನಂತರ ದೇವರು ನಮ್ಮೊಂದಿಗೆ ಸಹವಾಸವನ್ನ ಮಾಡಿದ್ರು. ಇವಾಗ ಯಾರು, ಒಂದ್ ನಿಮಿಷ. ಯಾವ ರೀತಿ ಅಂದ್ರೆ, ಒಂದು ಕಾಲದಲ್ಲಿ ನಾವೆಲ್ಲ ಏನಾಗಿದ್ವಿ? ಪಾಪದಲ್ಲಿದ್ದವರಲ್ವಾ? ಯಾವ ರೀತಿ ಅಂದ್ರೆ, ನಿಮ್ಮ ಮಗನು ಗಲೀಜ್ ಮಾಡ್ಕೊಂಡು ಬಂದಾಗ ಯಾವ ರೀತಿ ಎತ್ಕೊಳ್ದಲೆ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಾ ಅಂತ ಅಂದ್ರಲ್ಲ, ಫ್ರೆಶ್ ಆಗಿ ಬಂದ್ಮೇಲೆ ಎತ್ಕೊಂಡ್ರಿ. ಎಲ್ಲರೂ ಕೂಡ ಫ್ರೆಶ್ ಆಗಿ, ಅಪ್ಪ ನಾನು ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ, ನಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಎತ್ಕೊಳ್ಳಿ ಅಂದಾಗ ನಿಮ್ಮ ಮಗನನ್ನ ನೀವು ಎತ್ಕೊಂತೀರಿ ಅಲ್ವಾ? ಅದೇ ರೀತಿ ಪಾಪಗಳನ್ನೆಲ್ಲ ಯೇಸು ಕ್ರಿಸ್ತರ ಮೂಲಕ ನಾವು ತೊಳೆದುಕೊಂಡ ನಂತರ, ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ದೇವರು ನಮ್ಮ ಜೊತೆ ಸಹವಾಸವನ್ನ ಮಾಡ್ತಾರೆ. ದೇವರು ನಮ್ಮ ಜೊತೆ ಅನ್ಯೋನ್ಯತೆಯಿಂದ ಇರ್ತಾರೆ. ಓಕೆ, ದೇವರಿಂದ ಸಮ್ಮತಿ ಸಿಕ್ತು. ಅದೇ ರೀತಿ ನಾವು ಕೂಡ ದೇವರ ಜೊತೆ ಇರಬೇಕು ಅಂದ್ರೆ, ನಾವು ದೇವರ ಜೊತೆ ಅನ್ಯೋನ್ಯತೆಯಿಂದ ಒಡನಾಟದಿಂದ ಇರಬೇಕು ಅಂದ್ರೆ ನಮ್ಮ ಕಡೆಯಿಂದನೂ ಸಮ್ಮತಿ ಇರಬೇಕು. ಇವಾಗ ದೇವರು ನಮ್ಮ ಜೊತೆ ಯಾವಾಗಲೂ, ಯಾಕಂದ್ರೆ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿರೋದೇ ಆತನೊಂದಿಗೆ ಸಹವಾಸವನ್ನ ಮಾಡ್ಬೇಕು, ಅನ್ಯೋನ್ಯತೆಯಿಂದ ಇರಬೇಕು ಅಂತ ಅಲ್ವಾ? ಯಾವಾಗ್ಲೂ ಕೂಡ ದೇವ್ರು ನಾನ್ ನಿಮ್ ಜೊತೆ ಸಹವಾಸವನ್ನ ಮಾಡ್ಬೇಕು ಅಂತ ಬರ್ತಾರೆ. ಆದ್ರೆ ನಮ್ಮ ಕಡೆಯಿಂದನೂ ಸಮ್ಮತಿ ಇರ್ಬೇಕಲ್ವಾ? ಇಲ್ಲ ದೇವ್ರೆ, ನಾನ್ ನಿಮ್ ಜೊತೆ ಸಹವಾಸವನ್ನ ಮಾಡಕ್ಕಾಗಲ್ಲ, ನಾನ್ ನಿಮ್ ಜೊತೆ ಅನ್ಯೋನ್ಯತೆಯಿಂದ ಇರಕ್ಕಾಗಲ್ಲ, ನನ್ಗೆ ಈ ಲೋಕನೇ ಇಷ್ಟ ಅಂತ ನಾವು ದೂರ ಹೋದ್ರೆ ಅದು ಸಹವಾಸ ಅನ್ನುವಂಥದ್ದು ಆಗೋದಿಲ್ಲ. ನಾವು ದೇವರ ಜೊತೆ ಅನ್ಯೋನ್ಯತೆಯಿಂದ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಮ್ಮತಿ ಅನ್ನುವಂಥದ್ದು ಇಬ್ರು ಕಡೆಯಿಂದನೂ ಇರಬೇಕು. ದೇವರಿಂದನೂ ಸಮ್ಮತಿ ಇರಬೇಕು, ನಮ್ಮ ಕಡೆಯಿಂದನೂ ಸಮ್ಮತಿ ಇರಬೇಕು. ಆವಾಗ ಮಾತ್ರ ನಾವು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ದೇವರಲ್ಲಿ ಬೆಳೆಯಲಿಕ್ಕೆ ಸಾಧ್ಯ, ದೇವರ ಜ್ಞಾನವನ್ನ ತಿಳ್ಕೊಳ್ಳೋಕೆ ಸಾಧ್ಯ. ಓಕೆ, ಇನ್ನೊಂದು ವಚನವನ್ನ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತನ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಸಾಕು ಸಿಸ್ಟರ್. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರಿತಾ ಏನಂತ ಹೇಳ್ತಿದ್ದಾನೆ? ಕೊರಿಂಥದವರು ಮೇಲ್ನೋಟಕ್ಕೆ ಮಾತ್ರ ಯಾವ ರೀತಿ ಇದ್ದಾರೆ? ಎಲ್ರೂ ಕೂಡ ಮೇಲ್ನೋಟದಲ್ಲಿ ಕ್ರೈಸ್ತರ ರೀತಿ, ವಿಶ್ವಾಸಿಗಳ ರೀತಿ ಇದ್ದಾರೆ. ಆದ್ರೆ ಆಂತರಿಕವಾಗಿ ನೋಡಿದಾಗ, ಆತ್ಮಿಕವಾಗಿ ನೋಡಿದಾಗ ಕೊರಿಂಥದಲ್ಲಿರುವಂತ ಜನರೆಲ್ಲರೂ ಕೂಡ ಯಾವ ರೀತಿ ಇದ್ದಾರಂತೆ? ಅವರ ಕೃತ್ಯಗಳು, ಅವರ ಕಾರ್ಯಗಳು ಎಲ್ಲ ಕೂಡ ಲೋಕದ ಸಂಬಂಧಪಟ್ಟಿದವುಗಳಾಗಿದವಂತೆ, ಲೋಕದ ರೀತಿಯಲ್ಲಿ ಇದಾವಂತೆ. ಅದೇ ರೀತಿ ಅವರ ಕೃತ್ಯಗಳು, ಕಾರ್ಯಗಳೆಲ್ಲ ಕತ್ತಲೆಗೆ ಸಂಬಂಧಪಟ್ಟಿರೋ, ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ವಿಶ್ವಾಸಿಗಳ ರೀತಿ ಇದ್ದಾರೆ. ಇನ್ನೊಂದು ಅಲ್ಲಿ ಕೆಳಗಡೆ ನೋಡುವಾಗ
ನಂಬುವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯನ್ನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ. ನಾವು ಅನ್ಕೋಬಹುದು ವಿಗ್ರಹಗಳು ಅಂತ ಬಂದಾಗ ಕ್ರೈಸ್ತರೆಲ್ಲ ಏನ್ ಅಂದ್ಕೊಂತಾರೆ, ವಿಗ್ರಹ ಅಂತ ಬಂದಾಗ ಒಂದು ಗುಡಿಲಿ ವಿಗ್ರಹ ಇರುತ್ತೆ, ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ನಾವೇಗಿದ್ರು ಕೂಡ ವಿಗ್ರಹ ಆರಾಧನೆ ಮಾಡುವವರಲ್ಲ ನಾವು. ನಾವೇನೋಗಿ ಆ ವಿಗ್ರಹಕ್ಕೆ ಹೋಗಿ ಪೂಜೆನ ಮಾಡ್ತಿಲ್ಲ, ಅದಕ್ಕೆ ನೈವೇದ್ಯನೂ ಮಾಡ್ತಿಲ್ಲ, ಹೋಗಿ ಕೈ ಮುಗಿತಿಲ್ಲ. ಹಂಗಾಗಿ ನಾವ್ ವಿಗ್ರಹ ಆರಾಧನೆ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಕೂಡ ಕ್ರೈಸ್ತರು ಮೇಲ್ನೋಟಕ್ಕೆ ವಿಗ್ರಹಾರಾಧನೆ ಮಾಡ್ತಿಲ್ಲ. ಆದರೆ ಆತ್ಮಿಕವಾಗಿ ನೋಡಿದ್ರೆ ಎಲ್ಲರೂ ಕೂಡ ಕ್ರೈಸ್ತರಲ್ಲಿ ಎಲ್ಲರೂ ಅಲ್ಲ, ಕೆಲವರು ವಿಗ್ರಹ ಆರಾಧನೆ ಮಾಡುವರಾಗಿದ್ದಾರೆ. ಯಾವ ರೀತಿ ಅಂತ ನಾವು ನೋಡೋದಾದ್ರೆ, ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. 3ನೇ ಅಧ್ಯಾಯ 5ನೇ ವಚನ. ಆದದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿರಿ. ಆ ಇಲ್ಲಿ ದೇವರ ವಚನ ಏನಂತ ಹೇಳ್ತಿದೆ, ಇಲ್ಲಿ ಒಂದು ವಚನವನ್ನ ನಾವು ನೋಡ್ಕೊಳ್ಳೋಣ. ವಿಗ್ರಹ ಆರಾಧನೆಗೆ ಸಮವಾಗಿರುವ. ಇಲ್ಲಿ ದೇವ್ರು ಬರ್ಸ್ಬೋದಾಗಿತ್ತಲ್ವಾ ವಿಗ್ರಹ ಆರಾಧನೆ ಮಾಡ್ಬಾರ್ದು ಅಂತ, ಆದ್ರೆ ಇಲ್ಲಿ ಆ ರೀತಿ ದೇವರು ಬರ್ಸಿಲ್ಲ. ವಿಗ್ರಹ ಆರಾಧನೆಗೆ ಸಮವಾಗಿರುವ ಅಂದ್ರೆ ವಿಗ್ರಹಾರಾಧನೆಗೆ ಸಮವಾಗಿರುವಂತವುಗಳು ಇದ್ದಾವೆ ಅಂತ ಅರ್ಥ ದೇವರು ಬರೆಸ್ತಿದ್ದಾರೆ. ಯಾವ ರೀತಿ? ಅಧಿಕಾರ, ನಾಯಕತ್ವ, ಇದಕ್ಕೋಸ್ಕರ ಹಣ, ನಮ್ಮಲ್ಲಿ ಹಣದ ಆಸೆ ಇದ್ರೆ ನಾವು ವಿಗ್ರಹದ ಬಳಿಗೆ ಹೋಗಿ ಪೂಜೆ ಮಾಡ್ದಲೇ ಇರ್ಬೋದು. ಆದ್ರೂ ಕೂಡ ನಾವೇನಾದ್ರೂ ಕೂಡ ಹಣದ ಮೇಲೆ ಹೆಚ್ಚು ಆಸಕ್ತಿ ಉಳ್ಳೋದಾದ್ರೆ, ಹಣವನ್ನ ಗಳಿಸ್ಬೇಕು, ಶ್ರೀಮಂತರಾಗ್ಬೇಕು, ಈ ಲೋಕದಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ದುಡಿಬೇಕು, ಹಣ 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 ಅಂತ ಯಾವಾಗ್ಲೂ ಕೂಡ ದುಡ್ಡಿನ ಮೇಲೆ ಆಸೆ ಇದ್ರೆ ನಾವೇನು ಮಾಡುವರಾಗಿರ್ತೀವಿ? ವಿಗ್ರಹ ಆರಾಧನೆ ಮಾಡುವರಾಗಿರ್ತೀವಿ ಅಂತೆ. ಇಲ್ಲಿ ವಿಗ್ರಹ ಆರಾಧನೆಗೆ ಸಮವಾಗಿದೆಯಂತೆ ಹಣದ ಆಸೆ ನಮ್ಮಲ್ಲಿದ್ರೆ ವಿಗ್ರಹ ಆರಾಧನೆ ಮಾಡುವರಾಗಿರ್ತೀವಿ. ಅದೇ ರೀತಿ ಅಧಿಕಾರ ಬೇಕು, ನಾಯಕತ್ವ ಬೇಕು, ನನಗೆ ಹೆಸರೇ ಬರ್ಬೇಕು ಎಲ್ಲರಿಗಿಂತ, ಎಲ್ಲರೂ ನನ್ನನ್ನೇ ಹೊಗಳ್ಬೇಕು, ಎಲ್ಲರೂ ನನ್ನನ್ನೇ ನೋಡ್ಬೇಕು, ಎಲ್ರಿಗಿಂತ ಉನ್ನತ ಸ್ಥಾನ ಅಧಿಕಾರವನ್ನ ನಾನ್ ಪಡ್ಕೊಳ್ಬೇಕು. ಈ ರೀತಿ ನಾವು ಏನಾದ್ರೂ ಕೂಡ ಈ ಅಧಿಕಾರಕ್ಕೋಸ್ಕರ, ಹಣದಕ್ಕೋಸ್ಕರ, ಈ ರೀತಿ ನಾಯಕತ್ವದಕ್ಕೋಸ್ಕರ ನಾವು ಆಸೆ ಪಡುವರಾಗಿದ್ರೆ, ಅದ್ರ ಮೇಲೆ ಹೆಚ್ಚು ಒಲವನ್ನ, ಆಸಕ್ತಿಯನ್ನ ನಾವು ಹೊಂದಿದ್ರೆ ನಾವ್ ಏನಾಗಿರ್ತೀವಿ ಅಂತೆ, ನಾವ್ ವಿಗ್ರಹ ಆರಾಧನೆ ಮಾಡುವರಾಗಿರ್ತೀವಿ. ಇಷ್ಟೇ ಅಲ್ಲ, ವಿಗ್ರಹಾರಾಧನೆಗೆ ಇನ್ನೂ ಒಂದು, ಇಡೀ ಪ್ರಪಂಚ ಎಲ್ಲ ಕೂಡ ವಿಗ್ರಹಾರಾಧನೆ ಮಾಡ್ತಿದೆ ಗೊತ್ತಾ? ಅದ್ ಯಾವ್ದಂದ್ರೆ ನಾನು ಅನ್ನುವಂಥದ್ದು. ಹೌದಲ್ವಾ? ನಾವು ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀವಿ ಹೇಳಿ? ಅಂದ್ರೆ ಕ್ರೈಸ್ತರಲ್ಲಿ ಕೆಲವರು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಂದ್ರೆ ಕೆಲವು ಜನರು ನೋಡುವಾಗ ನಮ್ಮನ್ನ ನಾನು ಅಂತ ಅನ್ನೋ ಅಹಂಕಾರ ಅನ್ನುವಂಥದ್ದು ತುಂಬಾ ಜನಕ್ಕೆ ಇರುತ್ತದಲ್ವಾ? ನಾನು, ಕ್ರೈಸ್ತರಾದ ನಾವು ಕೂಡ ನಾನು ಅನ್ನೋ ಅಥವಾ ನಾನು ಅಂತ ದೇವರಿಗಿಂತ ಹೆಚ್ಚಾಗಿ ಯಾವ್ದನ್ನ ದೇವರ ಸ್ಥಾನದಲ್ಲಿ ಬೇರೆ ಯಾವುದನ್ನು ತಂದಿಟ್ರು ಕೂಡ, ಯಾವ್ದಾರಂದ್ರೆ ಮನುಷ್ಯರಾಗಿರ್ಬೋದು, ಅಧಿಕಾರ ಆಗಿರ್ಬೋದು, ಹಣ ಆಗಿರ್ಬೋದು, ದೇವರಿಗೆ ಯಾವಾಗ್ಲೂ ನಾವು ಮೊದಲನೇ ಸ್ಥಾನವನ್ನ ಕೊಡ್ಬೇಕು. ದೇವರ ಸ್ಥಾನದಲ್ಲಿ ಬೇರೆ ಯಾವುದನ್ನು ತಂದಿಟ್ರು ಕೂಡ ನಾವೇನ್ ಮಾಡುವರಾಗಿರ್ತೀವಿ? ವಿಗ್ರಹ ಆರಾಧನೆ ಮಾಡುವರಾಗಿರ್ತೀವಿ. ಅದೇ ರೀತಿ ನಾನು ಅನ್ನುವಂಥದ್ದನ್ನ ನಾವೇನ್ ಮಾಡ್ಬೇಕು? ತೆಗೆದು ಹಾಕ್ಬೇಕು. ಹೌದಲ್ವಾ? ಆ ವಚನವನ್ನ ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತರು ಹೇಳಿದಾರಲ್ವಾ, ತನ್ನನ್ನು ತಾನು ನಿರಾಕರಿಸಿಕೊಂಡು ಬರ್ಬೇಕು ಅಂತ. ವಚನವನ್ನ ನೋಡ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಆಮೇಲೆ ಇಲ್ಲಿ ಯೇಸು ಕ್ರಿಸ್ತರು ಏನಂತ ಹೇಳ್ತಿದ್ದಾರೆ? ತನ್ನನ್ನು ನಿರಾಕರಿಸಿಕೊಂಡು ಅಂದ್ರೆ ನಮ್ಮನ್ನು ಕೂಡ ನಿರಾಕರಿಸಿಕೊಂಡು ಯಾವಾಗ್ಲೂ ಕೂಡ ದೇವರ ಸೇವೆ, ದೇವರ ಕೆಲಸ,
ಇದಕ್ಕೋಸ್ಕರ ನಾವು ಜೀವಿಸುವರಾಗಿರ್ಬೇಕು. ನಾನು ನಾನು ಹೆಚ್ಚಳ ಪಡಬೇಕು. ನಾನು ಎಲ್ಲರಲ್ಲಿ ಹೆಸರನ್ನ ಪಡ್ಕೊಳ್ಬೇಕು. ಎಲ್ಲರೂ ನನ್ನನ್ನ ಹೊಗಳಬೇಕು. ನಾನು ಅಂತ ಈ ಭಾವನೆಗಳನ್ನೆಲ್ಲ ನಾವೇನ್ ಮಾಡ್ಬೇಕು ಬಿಟ್ಬಿಡ್ಬೇಕು. ಎಲ್ಲವನ್ನ ನಿರಾಕರಿಸಿ, ಎಲ್ಲವನ್ನ ಬಿಟ್ಬಿಟ್ಟು ಯಾವುದರ ಮೇಲೂ ಕೂಡ ಹೆಚ್ಚು ಆಸಕ್ತಿ ಇಲ್ಲದೆ, ಆಸಕ್ತಿಯನ್ನ ಹೊಂದದೆ ನಾವು ಯಾವಾಗ್ಲೂ ಕೂಡ ದೇವರನ್ನೇ ನೋಡುವರಾಗಿರ್ಬೇಕು. ದೇವರ ಸಹವಾಸದಲ್ಲಿರ್ಬೇಕು. ದೇವರ ಅನ್ಯೋನ್ಯತೆಯಲ್ಲಿರ್ಬೇಕು. ಅದನ್ನ ಬಿಟ್ಬಿಟ್ಟು ಈ ಲೋಕದಲ್ಲಿರುವಂಥವುಗಳನ್ನ, ಲೋಕದ ಆಸೆಗಳನ್ನ, ಲೋಕದ ಭಾವನೆಗಳನ್ನ, ಜಾರತ್ವ, ಬಂಡುತನ, ವಿಗ್ರಹಾರಾಧನೆಗೆ ಸಮವಾಗಿರುವಂಥವುಗಳನ್ನೆಲ್ಲ ನಾವು ತುಂಬಿಕೊಂಡು ಮಲಿನ ಆಗ್ತಿರ್ಬಾರ್ದು. ಯಾಕಂದ್ರೆ ಒಂದು ಟೈಮಲ್ಲಿ ನಾವೇನಾಗಿದ್ವಿ, ಅದೇ ಲೋಕದಲ್ಲಿದ್ವಿ. ಇದೇ ರೀತಿ ಭಾವನೆಗಳನ್ನ, ಲೋಕದಲ್ಲಿರುವಂಥ ಆಸೆಗಳನ್ನ, ಲೋಕಾಶೆಯಲ್ಲಿ ಶರೀರ ಸಂಬಂಧವಾದಂಥವುಗಳನ್ನ ನಾವು ಹೊಂದ್ಕೊಂಡು ಲೋಕದಲ್ಲಿದ್ವಿ. ಈಗ ನಾವು ಆ ರೀತಿ ಇರಬಾರ್ದು. ಯಾಕಂದ್ರೆ ನಾವೇನ್ ಮಾಡಿದೀವಿ ಇವಾಗ, ಯೇಸು ಕ್ರಿಸ್ತರನ್ನ ನಂಬಿ ದೀಕ್ಷಾ ಸ್ನಾನವನ್ನ ತಗೊಂಡು ನಿಜವಾದ ದೇವರನ್ನ ತಿಳ್ಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟಿದೀವಿ. ಸಭೆಯಲ್ಲಿ ಸೇರಿದಂತ ನಾವು ಒಂದು ಕಾಲದಲ್ಲಿ ಮಲಿನವಾದ ನಾವು ಈ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಸಭೆಯಲ್ಲಿ ಸೇರಿದ ನಂತರ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಾವು ನಮ್ಮನ್ನ ಸಭೆಯಲ್ಲಿ ಸೇರಿದ್ದಾರೆ. ಮಲಿನರಾದ ನಮ್ಮನ್ನ ಪರಿಶುದ್ಧರಾಗಿ ಮಾಡಿದ್ದಾರೆ. ಇವಾಗ ಪರಿಶುದ್ಧರಾದಂತ ನಾವು ಮತ್ತೆ ಮಲಿನ ಆಗೋಕ್ಕೆ ಹೋಗ್ಬಾರ್ದು, ಮಲಿನವಾಗ್ಬಾರ್ದು. ಓಕೆ, ಈ ಪಾಯಿಂಟ್ ಅಂಶ ಏನಂದ್ರೆ, ಫಸ್ಟ್ ನಾವು ನೋಡ್ಕೊಂಡ್ವಲ್ಲ, ನಾವು ದೇವರೊಂದಿಗೆ ಸಹವಾಸವನ್ನ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸಮ್ಮತಿ ಇರಬೇಕು. ದೇವರು ನಮ್ಮ ಜೊತೆ ಸಹವಾಸ ಮಾಡ್ಬೇಕಂದ್ರೆ ಸಮ್ಮತಿ ಇರಬೇಕು. ನಾವು ದೇವರೊಂದಿಗೆ ಸಹವಾಸವನ್ನ ಮಾಡ್ಬೇಕಂದ್ರೆ, ಅನ್ಯೋನ್ಯತೆಯಿಂದ ಇರಬೇಕಂದ್ರೆ ಸಮ್ಮತಿ ಬೇಕು. ಅದೇ ರೀತಿ ನಾವು ದೇವರ ಜೊತೆ ಸಹವಾಸವನ್ನ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಪರಿಶುದ್ಧತೆ ಅನ್ನುವುದು ತುಂಬಾ ಮುಖ್ಯ. ಪರಿಶುದ್ಧತೆಯು ಕೂಡ ನಮ್ಮಲ್ಲಿ ಇರಬೇಕು. ಓಕೆ, 2 ಪಾಯಿಂಟ್ನ ನಾವು ನೋಡ್ಕೊಂಡ್ವಲ್ಲ. ಮೂರನೇ ಪಾಯಿಂಟ್ ಯಾವ್ದಂದ್ರೆ ವಿಧೇಯತೆ. ಯಾವ ರೀತಿ ವಿಧೇಯತೆಯನ್ನ ತೋರಿಸುವುದರ ಮುಖಾಂತರ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಇರ್ಬೋದು, ದೇವರ ಜೊತೆ ಸಹವಾಸ ಅನ್ನುವಂಥದ್ದು ಮಾಡಬಹುದು ಅಂತ ನಾವು ವಚನದ ಮೂಲಕ ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಸಾಕು. ಯೇಸು ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಇಲ್ಲಿ ದೇವ್ರು ಏನಂತ ಹೇಳ್ತಿದ್ದಾರೆ, ವಿಧೇಯತೆ. ಮೊದಲು ನಾವು ದೇವ್ರೇ, ನಾವು ನಿಮ್ಮನ್ನ ಪ್ರೀತಿಸ್ತಿದೀವಿ, ಹಾಗಾಗಿ ನಾವು ನಿಮ್ಮ ಸಹವಾಸದಲ್ಲಿ, ನಿಮ್ಮ ಅನ್ಯೋನ್ಯತೆಯಲ್ಲಿ ಇದೀವಿ ದೇವ್ರೆ. ನಾವು ನಿಮ್ ಜೊತೆ ನಿಮ್ಮನ್ನ ಹೆಚ್ಚಾಗಿ, ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅಂತ ಅಂದ್ರೆ ಆಗೋದಿಲ್ಲ. ಫಸ್ಟು ಪ್ರೀತಿ ಮಾಡ್ತಿದೀವಿ ಅನ್ನೋದಾದ್ರೆ ಏನಂತ, ಇಲ್ಲಿ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ದೇವರ ಮಾತುಗಳನ್ನ, ದೇವರ ವಾಕ್ಯಗಳನ್ನ ಕೈಗೊಂಡು ನಡಿಬೇಕು. ಕೈಗೊಂಡು ನಡೆಯುವುದರಲ್ಲಿ ಏನು ತೋರಿಸುತ್ತೆ, ನಮ್ಮ ವಿಧೇಯತೆಯನ್ನ ತೋರಿಸುತ್ತೆ. ಮೊದಲು ಏನ್ ಮಾಡ್ಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು. ವಿಧೇಯತೆ ಮೂಲಕ ಅಲ್ವಾ, ಫಸ್ಟ್ ನಾವು ದೇವರ ವಾಕ್ಯಕ್ಕೆ ವಿಧೇಯರಾದ್ರೆ ನಮ್ಮ ನಡತೆಯನ್ನು ಕೂಡ ಸರಿ ಮಾಡ್ಕೊಳ್ತೀವಿ. ನಮ್ಮ ನಡತೆಯನ್ನು ಕೂಡ ಸರಿಯಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿರುವಂತವರಿಗೆ ಮಾದರಿಯಾಗಿ ಅವರು ತಮ್ಮ ನಡತೆಯನ್ನು ಕೂಡ ಸರಿ ಮಾಡ್ಕೊಳ್ತಾರೆ ಅಲ್ವಾ. ನಮ್ಮ ನಡತೆ ಸರಿಯಾಗುವುದರಿಂದ ನಮ್ಮ ನೋಟ, ನಮ್ಮ ನಡೆ, ನುಡಿ ಎಲ್ಲದೂ ಕೂಡ ದೇವರ ವಾಕ್ಯಾನುಸಾರವಾಗಿ ಇದ್ರೆ ನಾವು ಯಾರ ಜೊತೆ ಅನ್ಯೋನ್ಯತೆಯಿಂದ ಇನ್ನೂ ಹೆಚ್ಚಾಗಿ ಬೆಳಿಬೋದು. ದೇವರ ಜೊತೆ ಅನ್ಯೋನ್ಯತೆಯಿಂದ, ದೇವರ ಜೊತೆ ಸಹವಾಸ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಿ ಬೆಳೆಯೋದ್ರ ಮುಖಾಂತರ ದೇವರಲ್ಲಿ ನಾವು ಇನ್ನೂ ಹೆಚ್ಚಾಗಿ ಜ್ಞಾನದಲ್ಲಿ ಬೆಳಿಬೋದಲ್ವಾ.
ಅದಕ್ಕೋಸ್ಕರ ನಾವು ನಾವು ಯಾರಿಗೆ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸ್ಬೇಕು. ವಾಕ್ಯದಲ್ಲಿ ನಾವು ಬೆಳಿಬೇಕು ಅಂದ್ರೆ, ವಾಕ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫಸ್ಟು ನಾವು ವಾಕ್ಯಕ್ಕೆ ವಿಧೇಯರಾಗಿ ವಚನ ಏನು ಹೇಳ್ತಿದೆ, ಅದರ ಅರ್ಥವೇನು ಅಂತ ತಿಳ್ಕೊಂಡು, ಆ ವಾಕ್ಯಾನುಸಾರವಾಗಿ ನಡೆಯುವರಾಗಿರ್ಬೇಕು. ಕೇವಲ ದೇವ್ರೇ, ನಾವು ನಿಮ್ಮನ್ನ ಪ್ರೀತಿಸ್ತಿದೀವಪ್ಪ, ಆದ್ರೆ ಆಜ್ಞೆಗಳ ಪ್ರಕಾರ ನಡೆಯೋಕ್ಕಾಗಲ್ಲ. ನಾನ್ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂದ್ರೆ ಆಗೋದಿಲ್ಲ. ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಪ್ರಕಾರ ನಡೆಯುವುದರ ಮುಖಾಂತರ ಏನಂತೆ, ದೇವರ ಸಹವಾಸವನ್ನ ಮಾಡ್ಬೋದು. ಓಕೆ, ಸಮ್ಮತಿಯನ್ನ ನೋಡ್ಕೊಂಡ್ವಿ, ಪರಿಶುದ್ಧತೆಯನ್ನ ನೋಡ್ಕೊಂಡ್ವಿ, ವಿಧೇಯತೆಯನ್ನ ನೋಡ್ಕೊಂಡ್ವಿ. ಈಗ ಇನ್ನೊಂದು ಪಾಯಿಂಟ್ ಕೂಡ ನೋಡ್ಕೊಳ್ಳೋಣ. ಅಂಬಲ. ಹ್ಮ್ ನಮ್ಮ ಇನ್ನೊಂದು ಪಾಯಿಂಟ್ ಏನು, ಅಂಬಲ ಅನ್ನುವಂಥದ್ದು ಇರ್ಬೇಕು. ಓಕೆ, ಒಂದು ವಚನವನ್ನ ನೋಡೋಣ. ಕೀರ್ತನೆಗಳ ಗ್ರಂಥ ಕೀರ್ತನೆಗಳ ಗ್ರಂಥ 42ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 42ನೇ ಅಧ್ಯಾಯ 1-2 ವಚನ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಆ, ಇಲ್ಲಿ ಕೀರ್ತನೆ ಬರೆಯುತ್ತಾ ಆ ಭಕ್ತನ ಆಶೆ ನೋಡಿ, ಹಂಬಲ ನೋಡಿ. ದೇವರಲ್ಲಿ ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ದೇವರ ಜೊತೆ ಅನ್ಯೋನ್ಯತೆಯಿಂದ ಇರಬೇಕು, ದೇವರ ಜೊತೆ ಸಹವಾಸವನ್ನ ಮಾಡ್ಬೇಕು ಅಂತ ಆ ಭಕ್ತನು ಎಷ್ಟು ಹಂಬಲದಿಂದ, ಆಶೆಯಿಂದ, ಅಭಿಲಾಷೆಯಿಂದ, ಎಷ್ಟು ಅದ್ಭುತವಾಗಿ ಅವನ ಹಂಬಲ, ಅವನ ಬಯಕೆ ಅನ್ನುವಂಥದ್ದು ಇಲ್ಲಿ ದೇವರು ಬರೆಸುವುದ್ರ ಮುಖಾಂತರ ತೋರಿಸಿದ್ದಾರೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಬಾಯಾರಿದ ಜಿಂಕೆ ಅಂದ್ರೆ, ಜಿಂಕೆ ತುಂಬಾ ಕಾಡಲ್ಲಿರುವಾಗ ಅಲ್ದು ನೀರು ಸಿಗ್ದಲೆ ಎಲ್ಲಾದ್ರೂ ಕೂಡ ನೀರು ಸಿಗುತ್ತೋ ಅಂತ ಅದು ಬಾಯಾರಿಕೆ ಆದಾಗ, ಇವಾಗ ನಮ್ಗೆ ಆಗ್ಲಿ ತುಂಬಾ ಬಾಯಾರಿಕೆ ಆಗಿದೆ ಅನ್ಕೊಳ್ಳೋಣ, ಅವಾಗ ಎಲ್ಲಾದ್ರೂ ನೀರ್ ಸಿಗುತ್ತಾ ಕುಡಿಯೋಣ ಅಂತ ಅನ್ಕೊಂತೀವಲ್ಲ, ಆ ರೀತಿ ದೇವರು ಏನು ಹೇಳ್ಬೋದು, ದೇವರ ವಾಕ್ಯ ಎಷ್ಟು ಅರ್ಥಪೂರ್ಣವಾಗಿದೆ, ದೇವರು ಎಷ್ಟು ಎಷ್ಟು ಅದ್ಭುತವಾಗಿ ದೇವರ ವಾಕ್ಯವನ್ನ ಬರೆಸಿದ್ದಾರೆ. ಇದ್ರಲ್ಲಿ ಏನಿರ್ಬೋದು ದೇವರ ವಾಕ್ಯ, ಇವತ್ತು ನನಗೆ ದೇವರು ಏನಂತ ವಾಕ್ಯವನ್ನ ತಿಳಿಸ್ಕೊಡ್ಬೋದು ಅಂತ ಯಾವಾಗ್ಲೂ ಕೂಡ ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು ನಾವು. ದೇವರ ಜೊತೆ ಸಹವಾಸವನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಬೇಕಾದ್ರೆ ನಾವು ಮೊದಲು ನಮ್ಮಲ್ಲಿ ಏನಿರ್ಬೇಕು, ಹಂಬಲ ಇರ್ಬೇಕು, ಆಸಕ್ತಿ ಅನ್ನುವಂಥದ್ದು ಮೊದಲು ನಮ್ಮಲ್ಲಿ ಇರ್ಬೇಕು. ಆಸಕ್ತಿ ಇಲ್ದಲೆ, ಹಂಬಲ ಇಲ್ದಲೆ ದೇವ್ರನ್ನ ಸಹವಾಸದಲ್ಲೇ ಇರ್ತೀನಿ ಅನ್ನೋದಾದ್ರೆ ಆಗೋದಿಲ್ಲ. ಯಾವ ರೀತಿ ಹಂಬಲ, ಆಸಕ್ತಿ ಅನ್ನೋದಾದ್ರೆ ಒಂದು ಎಕ್ಸಾಂಪಲ್ ಆಗಿ ನೋಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಕುಟುಂಬವನ್ನ ಬಿಟ್ಟು 2 ವರ್ಷ ವಿದೇಶಕ್ಕೆ ಹೋಗ್ತಾನೆ. 2 ವರ್ಷ, 3 ವರ್ಷ ಅಂತಾನು ಅನ್ಕೊಳ್ಳೋಣ. 3 ವರ್ಷ ಆದ್ಮೇಲೆ ಅವನಿಗೆ ಕಂಪ್ನಿಯಿಂದ 1 ತಿಂಗಳು ರಜೆ ಇದೆ, ನೀವು ಹೋಗ್ ಬರ್ಬೋದು ಅಂತ ಅವನಿಗೆ ರಜೆಯನ್ನ ಕೊಟ್ರೆ, ಅವ್ನು ಎಷ್ಟು ಆಸಕ್ತಿಯಿಂದ ನನ್ನ ಕುಟುಂಬವನ್ನ ನೋಡ್ಬೇಕು, 3 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು ಕೆಲ್ಸ ಅಂತ ಇದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ, 1 ತಿಂಗಳು ರಜೆ ಇದೆ, ನನ್ನ ಕುಟುಂಬವನ್ನ ನೋಡ್ಬೇಕು, ನನ್ನ ಮಕ್ಕಳನ್ನ ನೋಡ್ಬೇಕು, ನನ್ನ ಅಪ್ಪ ಅಮ್ಮ ಹೆಂಡತಿ ಎಲ್ಲರನ್ನ ನೋಡ್ಬೇಕಂತ ಎಷ್ಟು ಆಸಕ್ತಿಯಿಂದ ಬರ್ತಾನೆ ಅಲ್ವಾ, ಎಷ್ಟು ಸಂತೋಷದಿಂದ ಬರ್ತಾನೆ ಅಲ್ವಾ, ಎಷ್ಟು ಹಂಬಲ ಇರುತ್ತೆ, ಆಸಕ್ತಿ ಇರುತ್ತೆ, ಅವ್ರನ್ನ ನೋಡ್ಬೇಕು, ಅಭಿಲಾಷೆ, ಆಸೆ ಇರುತ್ತೆ ಅಲ್ವಾ. ಅದೇ ರೀತಿ ತಾಯಿ ತನ್ನ ಮಗುವನ್ನ ಕಳ್ಕೊಂಡಾಗ ತುಂಬಾ ಅಳ್ತಿರ್ತಾಳೆ. 1 ತಿಂಗಳು, 2 ತಿಂಗಳು ಹುಡುಕಾಟದ ನಂತರ ಆ ಮಗು ತಾಯಿಗೆ ಸಿಗುತ್ತೆ. ಅವಾಗ ತಾಯಿಗೆ ಎಷ್ಟು ಆಸೆ, ಕಣ್ಣೀರು ಎಲ್ಲ ಬರುತ್ತೆ ಅಲ್ವಾ. ನನ್ ಮಗಳು ಸಿಕ್ಕಿದ್ಲು, 2 ತಿಂಗಳು ತನಕ ಕಳ್ದೋಗಿದ್ಲಲ್ಲ, ಎಲ್ಲಿದ್ದೆ, ಯಾವ ರೀತಿ ಇದ್ದೆ, ಎಷ್ಟು ತವಕ ಪಡ್ತಾಳೆ ಅಲ್ವಾ ನೋಡ್ಬೇಕು ಅಂತ ತನ್ನ ಮಗಳನ್ನ. ಯಾವ ರೀತಿ ವಿದೇಶಕ್ಕೆ ಹೋದ ನಂತರ ವ್ಯಕ್ತಿ 1 ತಿಂಗಳು ರಜೆ ಸಿಕ್ತು ಅಂತ ನನ್ನ ಕುಟುಂಬವನ್ನ ನೋಡ್ಬೇಕಂತ ಎಷ್ಟು ಹಂಬಲದಿಂದ, ಆಶೆಯಿಂದ ಬರ್ತಾನೋ, ಅದೇ ರೀತಿ ನಾವು ಕೂಡ ಅಷ್ಟೇ ಆಸೆ, ಹಂಬಲ, ಆಸಕ್ತಿಯಿಂದ, ಅಭಿಲಾಷೆಯಿಂದ ನಾವು ದೇವರನ್ನ ನೋಡುವರಾಗಿರ್ಬೇಕು. ಕ್ರೈಸ್ತರಾದ ನಮಗೂ ಇದೇ ರೀತಿ ಆಸಕ್ತಿ, ಹಂಬಲ, ಅಭಿಲಾಷೆ ಅನ್ನುವಂಥದ್ದು ತುಂಬಾ ಮುಖ್ಯ. ನಾವು ದೇವರಲ್ಲಿ ಸಹವಾಸವನ್ನ ಮಾಡ್ಬೇಕು ಅಂದ್ರೆ. ಓಕೆ, ಇನ್ನೊಂದು ವಚನವನ್ನ ನೋಡ್ಕೊಳ್ಳೋಣ. ಫಿಲಿಪ್ಪಿಯವರಿಗೆ
ಬರೆದ ಪತ್ರಿಕೆ 1ನೇ ಅಧ್ಯಾಯ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ, ಅದು ಉತ್ತಮೋತ್ತಮ. ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ನೋಡುವಾಗ ಎಲ್ಲರೂ ಕೂಡ, ಎಲ್ಲಾ ಭಕ್ತರು ಕೂಡ ದೇವರೊಂದಿಗೆ ಸಹವಾಸವನ್ನ ಮಾಡಬೇಕು, ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು, ದೇವರ ಜೊತೆ ಇರಬೇಕು ಅನ್ನುವಂಥದ್ದನ್ನ ನಾವು ನೋಡ್ತೀವಲ್ವಾ. ಆ ಭಕ್ತರ ಚರಿತ್ರೆಗಳನ್ನ, ಆ ಭಕ್ತರ ಜೀವಿತವನ್ನ ಓದಿದ ಹಾಗೆಲ್ಲ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು, ಇವರು ಯಾವ ರೀತಿ ದೇವರೊಂದಿಗೆ ಸಹವಾಸದಲ್ಲಿದ್ದಾರೋ ಇವರಿಗಿಂತ ಹೆಚ್ಚಾಗಿ ನಾನು ದೇವರ ಸಹವಾಸದಲ್ಲಿರ್ಬೇಕು, ಇನ್ನು ಹೆಚ್ಚಾಗಿ ದೇವರಲ್ಲಿ ಬೆಳೆಯಲು ನಾನು ಪ್ರಯತ್ನ ಪಡ್ಬೇಕು, ಈ ರೀತಿ ಇರ್ಬೇಕು. ಎಕ್ಸಾಂಪಲ್ ಆಗಿ ನಾವು ಇನ್ನೊಂದು ನೋಡ್ಕೊಳ್ಳೋಣ. ಸಂಡೇ ಬಂತು ಅಂತ ಅನ್ಕೊಳ್ಳಿ. ಸಂಡೇ ಬಂದ ತಕ್ಷಣ ನಮ್ಮಲ್ಲಿ ಖುಷಿ ಇರ್ಬೇಕು. ಸಂಡೇ ಬಂತು ಅಲ್ವಾ, ಸಂಡೇ ಹೋಗ್ಬೇಕು, ದೇವರು ನನ್ಗೆ ಇವತ್ತೇ ಯಾವ ವಾಕ್ಯವನ್ನ ತಿಳಿಸ್ಕೊಡ್ಬೋದು, ದೇವ್ರ ಸನ್ನಿಧಿಗೆ ಹೋಗ್ಬೇಕು, ದೇವರನ್ನ ಆರಾಧಿಸ್ಬೇಕು, ಪ್ರಾರ್ಥಿಸಬೇಕು ಅಂತ ಅನ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಮತ್ತೆ ಸಂಡೇ ಬಂತ, ಯಾಕೆ ಸಂಡೇ ಬರುತ್ತೆ ಬೇಗ, 6 ದಿನ ಬೇಗ ಕಳ್ದೋಗುತ್ತೆ, ಬೇಗ ಸಂಡೇ ಬರುತ್ತೆ, ಮತ್ತೆ ಚರ್ಚ್ಗೆ ಹೋಗ್ಬೇಕು, ಮತ್ತೆ ಆರಾಧನೆ ಮಾಡ್ಬೇಕು, ಮತ್ತೆ ಪ್ರಾರ್ಥನೆ ಮಾಡ್ಬೇಕು, ಮತ್ತೆ ವಾಕ್ಯಗಳನ್ನ ಕೇಳ್ಬೇಕು, ಅದೇ ವಾಕ್ಯ ಯಾರು ಕೇಳ್ತಾರೆ. ಈ ಭಾವನೆ ಇದ್ರೆ ನಮ್ಮಲ್ಲಿ ದೇವರಲ್ಲಿ ಬೆಳೆಯಲಿಕ್ಕೂ ಆಗೋದಿಲ್ಲ, ದೇವರ ಜೊತೆ ಅನ್ಯೋನ್ಯತೆಯಿಂದ ಇರಲಿಕ್ಕೂ ಆಗೋದಿಲ್ಲ. ದೇವರ ಮಾತುಗಳನ್ನ ಕೇಳುವಾಗ ನಮ್ಮಲ್ಲಿ ಆಸಕ್ತಿ ಅನ್ನುವಂಥದ್ದು ಇರಬೇಕು, ದೇವರ ಸನ್ನಿಧಿಗೆ ಹೋಗ್ಬೇಕು, ದೇವರ ಸೇವೆಯಲ್ಲಿ ಬೆಳಿಬೇಕು ಅನ್ನೋ ಆಸೆ ನಮ್ಮಲ್ಲಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಯಾರೋ ನೋಡ್ತಾರೆ ಅಂತ, ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಾವು ಸಭೆಗೆ ಹೋಗ್ಬಾರ್ದು. 1 ತಿಂಗಳಲ್ಲಿ 4 ವಾರ ಇದೆ ಅಲ್ವಾ, 1 ವಾರ ಚರ್ಚ್ಗೆ ಹೋಗ್ಲಿಲ್ಲ ಅಂದ್ರೆ ಏನಾಗಲ್ಲ, 3 ವಾರ ಚರ್ಚ್ಗೆ ಹೋಗ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಈ ಬ್ರದರ್ ಬರ್ತಾನೆ ಇರ್ತಾರೆ, ಈ ಸಿಸ್ಟರ್ ಚರ್ಚಿಗೆ ಬರ್ತಾನೆ ಇರ್ತಾರೆ ಅಲ್ವಾ, ಇವ್ರೇನ್ ಚರ್ಚಿಗೆ ತಪ್ಪಿಸ್ಕೊಳೋದೇ ಇಲ್ಲ ಸಂಡೇ ಆರಾಧನೆಗೆ ಅಂತ ಅನ್ಕೊಳ್ತಾರೆ. 1 ವಾರ ತಪ್ಪಿಸ್ಕೊಂಡ್ರೆ ಏನಾಗಲ್ಲ. ಅಕಸ್ಮಾತ್ 3 ವಾರ ಸಂಡೇ ಚರ್ಚಿಗೆ ಹೋಗ್ದಲೇ ಇದ್ರೆ ಎಲ್ಲರೂ ನೋಡ್ತಾರೆ, ಈ ಸಿಸ್ಟರ್ ಏನು ಚರ್ಚಿಗೆ ಬರೋದಿಲ್ಲ, ಆರಾಧನೆ ಮಾಡೋದಿಲ್ಲ ಅಂತ ಅನ್ಕೊಬಿಡ್ತಾರೆ. ಇಲ್ಲ, 3 ವಾರ ಚರ್ಚಿಗೆ ಹೋಗ್ತೀನಿ, 1 ವಾರ ಚರ್ಚ್ಗೆ ಹೋಗೋದಿಲ್ಲ, ಯಾರು ಹೋಗ್ತಾರೆ ಬೇಜಾರು ಅಂತ ಈ ರೀತಿ ಅನ್ಕೊಂಡ್ರೆ ನಾವು ದೇವರ ಸಹವಾಸದಲ್ಲಿ ಇರೋಕ್ಕಾಗೋದಿಲ್ಲ. ಯಾವಾಗ ಸಂಡೇ ಬರುತ್ತೆ, ಯಾವಾಗ ಭಾನುವಾರ ಬರುತ್ತೆ, ಹೋಗಿ ಆರಾಧನೆ ಮಾಡ್ಬೇಕು, ದೇವರ ಸನ್ನಿಧಿಯಲ್ಲಿ ಎಲ್ಲರ ಜೊತೆ ಸಭೆಯಾಗಿ ಕೂಡಿ ದೇವರನ್ನ ಮಹಿಮೆ ಪಡಿಸ್ಬೇಕು, ಅದ್ಭುತವಾದ ದೇವರ ಮಾತುಗಳನ್ನ ನಾನು ತಿಳ್ಕೊಬೇಕನ್ನೋ ಆಸಕ್ತಿ ನಮ್ಮಲ್ಲಿ ಇರ್ಬೇಕು. ದಾವೀದನು ಕೀರ್ತನೆ ಗ್ರಂಥಗಳಲ್ಲಿ ಹೇಳ್ತಾನಲ್ವಾ, ದೇವರ ಮಾತುಗಳನ್ನ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಆ ರೀತಿ ನಾವು ದೇವರ ಮಾತುಗಳನ್ನು ಕೇಳುವಾಗ ಜೇನು ತುಪ್ಪವನ್ನ ಎಲ್ಲರೂ ತಿಂದಿದ್ದೀರಲ್ವಾ, ಆ ಜೇನು ತುಪ್ಪಕ್ಕಿಂತ ಸಿಹಿಯಾಗಿ ಅಷ್ಟು ಆಸಕ್ತಿಯಿಂದ ಹಂಬಲದಿಂದ ದೇವರ ಮಾತುಗಳನ್ನ ನಾವು ಕೇಳ್ಬೇಕು. ಓಕೆ, ಧ್ಯಾನಿಸುವುದರ ಮುಖಾಂತರನು ಕೂಡ ನಾವು ಏನ್ ಮಾಡ್ಬೋದು, ದೇವರೊಂದಿಗೆ ಸಹವಾಸ ಅನ್ನುವಂಥದ್ದು ಮಾಡ್ಬೋದು. ಓಕೆ, ಒಂದು ವಚನವನ್ನು ನೋಡ್ಕೊಳ್ಳೋಣ. ಕೀರ್ತನೆಗಳ ಗ್ರಂಥ 63ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳ ಗ್ರಂಥ 63ನೇ ಅಧ್ಯಾಯ 6ನೇ ವಚನ. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾಮಗಳಲ್ಲಿ ನಿನ್ನನ್ನು ಧ್ಯಾನಿಸುವೆನು. ಏನಂತೆ, ಧ್ಯಾನಿಸೋದ್ರ ಮುಖಾಂತರನು ಕೂಡ ನಾವು ದೇವರ ಜೊತೆ ಅನ್ಯೋನ್ಯತೆಯಿಂದ ಬೆಳೆಯಲಿಕ್ಕೆ ಸಾಧ್ಯ, ದೇವರ ಸಹವಾಸದಲ್ಲಿ ಇರಲಿಕ್ಕೂ ಸಾಧ್ಯ. ಯಾವ ರೀತಿ ಅಂದ್ರೆ, ನಾವು ದೇವರ ವಾಕ್ಯವನ್ನ ಯಾವ ರೀತಿ ಕೇಳ್ಬೇಕು ಅಂದ್ರೆ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬಾರ್ದು. ಯಾವ ರೀತಿ, ನಮ್ಗೆಲ್ರಿಗೂ ಗೊತ್ತಲ್ವಾ, ಪರ್ಫ್ಯೂಮ್ ಎಷ್ಟು ಗಂಟೆ ತನಕ ಇರುತ್ತೆ, ಒಂದ್ ಸ್ವಲ್ಪ ತನಕ ಇರುತ್ತೆ, ಕಾಸ್ಟ್ಲಿ ಆದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹೊತ್ತಿರ್ಬೋದು ಅಷ್ಟೇ. ಮತ್ತೆ ಪೂರ್ತಿ ದಿನನೂ ಇರುತ್ತಾ, ಅಥವಾ ತುಂಬಾ ದಿನಗಳ ತನಕನೂ ಇರುತ್ತಾ, ಇಲ್ಲ ಅಲ್ವಾ. ಆ ರೀತಿ ದೇವರ ವಾಕ್ಯವನ್ನ ಕೇಳಬಾರ್ದು ನಾವು. ಪರ್ಫ್ಯೂಮ್ ತರ ಸ್ವಲ್ಪ ಹೊತ್ತು ದೇವರ ವಾಕ್ಯನ ಕೇಳೋದು ಆಸಕ್ತಿಯಿಂದ, ಇನ್ನು ಸ್ವಲ್ಪ ವರ್ಷದಿಗೆ ಮರ್ತೋಗ್ಬಿಡೋದು.
ಯಾವ ರೀತಿ ಸೆಂಟ್ ಸ್ವಲ್ಪ ತನಕ ಘಮ ಘಮ ಅಂತಿರುತ್ತೆ. ಆಮೇಲೆ ಸ್ವಲ್ಪ ಹೊಷ್ಟೊತ್ತಿಗೆ ಆ ವಾಸನೆನೂ ಇರಲ್ಲ, ಪರ್ಫ್ಯೂಮ್ ಕೂಡ ಇರಲ್ಲ. ಆ ರೀತಿ ನಾವಿರಬಾರ್ದು. ಆ ರೀತಿ ದೇವರ ವಾಕ್ಯವನ್ನ ಕೇಳಬಾರ್ದು. ಬೆಳಿಗ್ಗೆ ದೇವರ ಮಾತುಗಳನ್ನ ಕೇಳಿದ ನಂತರ ಮಲಗುವಾಗ್ಲೂ ಕೂಡ, ಹೋಗುವಾಗ, ಬರುವಾಗ ಯಾವಾಗ್ಲೂ ಕೂಡ ದೇವರ ಅನ್ಯೋನ್ಯತೆಯಲ್ಲಿರ್ಬೇಕು. ದೇವರ ಸಹವಾಸದಲ್ಲಿರ್ಬೇಕು. ಅಂದ್ರೆ ದೇವರ ಮಾತುಗಳನ್ನ ಯಾವಾಗ್ಲೂ ಧ್ಯಾನಿಸ್ತಾ ಇರ್ಬೇಕು. ದೇವರು ವಚನ ಏನ್ ಹೇಳುತ್ತೆ, ದೇವರ ವಾಕ್ಯ ಏನ ಇಲ್ಲಿ ಹೇಳಿದ್ರಲ್ವಾ ದೇವ್ರು, ಇದ್ ಅರ್ಥ ಏನಿರ್ಬೋದು ಅಂತ ಯಾವಾಗ್ಲೂ ಧ್ಯಾನಿಸ್ತಾ ಇರ್ಬೇಕು. ದೇವ್ರು ಇವತ್ತು ಎಷ್ಟು ಅದ್ಭುತವಾಗಿ ದೇವರು ವಾಕ್ಯದ ಮುಖಾಂತರ ಮಾತಾಡಿದ್ರಲ್ವಾ ಅಂತ, ಆ ವಾಕ್ಯವನ್ನ ನಾವು ಆಲೋಚನೆ ಮಾಡ್ತಾ ಇರ್ಬೇಕು, ಯಾವಾಗ್ಲೂ ಧ್ಯಾನಿಸ್ತಾ ಇರ್ಬೇಕು. ಈ ರೀತಿ ಧ್ಯಾನಿಸುವುದರ ಮುಖಾಂತರನು ಕೂಡ ನಾವು ದೇವರೊಂದಿಗೆ ಸಹವಾಸ ಮಾಡ್ಬೋದು. ಮಲಗುವಾಗ್ಲೂ ಕೂಡ ನಾವು ದೇವರ ಸಹವಾಸದಲ್ಲಿ ಇರ್ಬೇಕು ಅನ್ನೋದಾದ್ರೆ ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಸಹವಾಸದಲ್ಲಿ ನಾವಿರ್ಬೋದು. ಓಕೆ. ಸಮ್ಮತಿ ನೋಡಿದ್ವಿ, ಪರಿಶುದ್ಧತೆಯನ್ನ ನೋಡಿದ್ವಿ, ವಿಧೇಯತೆಯನ್ನ ನೋಡಿದ್ವಿ, ಹಂಬಲ ಇರ್ಬೇಕಂತನೂ ನೋಡಿದ್ವಿ. ಧ್ಯಾನಿಸುವುದರ ಮುಖಾಂತರನು ಕೂಡ ನಾವು ದೇವರ ಜೊತೆ ಸಹವಾಸವನ್ನ ಮಾಡ್ಬೋದು ಅಂತಾನೂ ನೋಡಿದ್ವಿ. ಇವಾಗ ಪ್ರಾರ್ಥನೆಯ ಮುಖಾಂತರ ಕೂಡ ನಾವು ದೇವರ ಜೊತೆ ಸಹವಾಸವನ್ನ ಮಾಡ್ಬೋದು. ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹ್ಮ್ ಪ್ರಾರ್ಥನೆ, ಕೃತಜ್ಞಸ್ತುತಿ, ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸ್ಕೊಂಡು ದೇವರಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡುವುದರ ಮುಖಾಂತರ, ದೇವರ ಜೊತೆ ಪ್ರಾರ್ಥನೆ ಮಾಡುವುದಕ್ಕ ಮುಖಾಂತರ, ಪ್ರಾರ್ಥನೆಯಲ್ಲಿ ದೇವರ ಜೊತೆ ಮಾತನಾಡುವುದರ ಮುಖಾಂತರ ನಾವೇನ್ ಮಾಡ್ಬೋದು, ದೇವರ ಸಹವಾಸದಲ್ಲಿ ನಾವಿರ್ಬೋದು. ಓಕೆ, ಟೈಮ್ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ. ಕರ್ತನ ಭೋಜನದಲ್ಲೂ ಕೂಡ ಭಾಗಿಯಾಗುವುದರ ಮುಖಾಂತರನು ಕೂಡ ನಾವು ದೇವರ ಜೊತೆ ಸಹವಾಸ ಅನ್ನುವಂಥದ್ದು ಮಾಡ್ಬೋದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ. ನಾವು ರೊಟ್ಟಿ ಸಾಕಷ್ಟು. ಇವಾಗ ನಾವೆಲ್ಲರೂ ಕೂಡ ಭಾನುವಾರ ಎಲ್ಲರೂ ಕೂಡ ಸಭೆ ಕೂಡಿದಾಗೆಲ್ಲ ನಾವು ಸಭೆಯಲ್ಲಿ ಸೇರಿದಂತ ನಂತರ ಕರ್ತನ ಭೋಜನದಲ್ಲಿ ನಾವು ಭಾಗಿಯಾಗ್ತೀವಲ್ವಾ, ಅವಾಗ ಯಾವಾಗ್ಲೂ ಕೂಡ ಯಾರೇ ಆಗ್ಲಿ, ಎಂತವರಾಗಿದ್ರು ಕೂಡ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ ನಂತರ ಕರ್ತನ ಭೋಜನದಲ್ಲಿ ಬಂದ ನಂತರ ಎಲ್ಲರಿಗೂ ಭಯ ಅನ್ನುವಂಥದ್ದು ಇರುತ್ತೆ. ಎಲ್ಲರೂ ಆರಂಭ ಪ್ರಾರ್ಥನೆಯನ್ನು ಮಾಡದೇ ಇರುವವರು ಕೂಡ ಏನ್ ಮಾಡ್ತಾರೆ, ಇಂಥ ಟೈಮಲ್ಲಿ ಕರ್ತನ ಭೋಜನದಲ್ಲಿ ಭಾಗಿಯಾಗುವಾಗ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನ ನಾವು ನೋಡ್ತೀವಿ ಅಲ್ವಾ. ದೇವ್ರೆ, ಇಲ್ಲಿವರೆಗೂ ಕೂಡ ನಿನಗೆ ಇಷ್ಟವಾಗದ ರೀತಿಯಲ್ಲಿ ಬದುಕಿದ್ದೀನಿ, ದಯವಿಟ್ಟು ಕ್ಷಮಿಸು. ಇನ್ನು ಮುಂದೆ ಆದ್ರೂ ಕೂಡ ನಾನು ನಿನ್ನ ಚಿತ್ತದ ಪ್ರಕಾರ, ನಿನ್ನ ವಾಕ್ಯಾನುಸಾರವಾಗಿ ನಡೆದುಕೊಂಡು ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲು ಸಹಾಯ ಮಾಡು. ನನ್ನ ತಪ್ಪುಗಳನ್ನ ಕ್ಷಮಿಸು. ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರಲ್ವಾ. ನಾವು ವಚನವನ್ನ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಲ್ವಾ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಮಾಡಿರಿ ಅಂತ ದೇವ್ರು ಹೇಳಿದ್ದಾರೆ. ನೆನೆಸ್ಕೊಳ್ಳೋದು ಅಂತ ಅಂದ್ರೆ ಯಾವ ರೀತಿ? ಎಲ್ಲರೂ ಹೇಳ್ತಾರೆ ದೇವರ ಕರ್ತನ ದೇವ್ರು ಹೇಳಿದಾರಲ್ವಾ, ಯೇಸು ಕ್ರಿಸ್ತರು ಕರ್ತನ ಭೋಜನದಲ್ಲಿ ಭಾಗಿಯಾಗ್ಬೇಕು ಅಂತ. ಅದ್ ತೆಗೆದುಕೊಂಡ್ರೆ ತಗೊಳ್ದಲೇ ಇದ್ರೂ ಕೂಡ ಏನಾಗುದಿಲ್ಲ, ಕೇವಲ ದೇವರನ್ನ ನೆನೆಸ್ಕೊಳ್ಳೋಕೋಸ್ಕರ ತಗೊಳ್ಳಿ ಅಂತ ಹೇಳಿರೋದು ಅಂತಾನು ಹೇಳ್ತಾರೆ. ಆದ್ರೆ ನಾವು ದೇವರನ್ನ ಯಾಕೆ ಯೇಸು ಕ್ರಿಸ್ತರು ನನ್ನನ್ನು ನೆನೆಸಿಕೊಳ್ಳಲಿಕ್ಕೆ ತಗೊಳ್ಳಿ ಅಂತ ಹೇಳಿದ್ದಾರೆ ಅಂತ ಅಂದ್ರೆ, ಜನರು ಕೆಲ ಕ್ರೈಸ್ತರು ಏನಂತಾರೆ, ದೇವರನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಕರ್ತನ ಭೋಜನದಲ್ಲಿ ಭಾಗಿಯಾಗ್ಬೇಕು ಅಲ್ವಾ. ನನಗ್ ಗೊತ್ತು ದೇವ್ರನ್ನ ನೆನೆಸ್ಕೊಂತೀನಿ, ಯೇಸು ಕ್ರಿಸ್ತರು ಯಾರಂದ್ರೂ ಗೊತ್ತು, ತಂದೆಯಾದ ದೇವ್ರು ಯಾರಂದ್ರೂ ಗೊತ್ತು, ಪವಿತ್ರಾತ್ಮರವರು ಗೊತ್ತು, ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದ್ರು, ನಮಗಾಗಿ ಕಲ್ವಾರಿಯಲ್ಲಿ ಬಲಿಯಾದ್ರು, ಈ ರೀತಿ ಹೇಳ್ತಾರೆ. ಇದೆಲ್ಲ ಗೊತ್ತಲ್ವಾ, ಇನ್ನೇನು ಕರ್ತನ ಭೋಜನದಲ್ಲಿ ಭಾಗಿಯಾಗೋದು. ಭಾಗಿಯಾಗದಲೇ ಇದ್ರು ಕೂಡ, ತೆಗೆದುಕೊಳ್ದಲೇ ಇದ್ರು ಕೂಡ ಏನೂ ಆಗಲ್ಲ, ಈ ರೀತಿ ಹೇಳ್ತಿದ್ದಾರೆ. ಆದ್ರೆ ಇದು ತಪ್ಪು.
ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ತೆಗೆದುಕೊಳ್ಳಿ ಅಂದ್ರೆ ನಾವು ನೋಡ್ಕೋಬೇಕು. ಯೇಸು ಕ್ರಿಸ್ತರು ಈ ಲೋಕದ ಮೇಲೆ ಬಂದ ನಂತರ ಯಾವ ತಪ್ಪು ಮಾಡದಲೆ ತಂದೆಯ ಚಿತ್ತದಂತೆ ತಂದೆಯು ನೇಮಿಸಿದ ಕೆಲಸವನ್ನು ಪೂರೈಸಿ ಹೋದ್ರಲ್ವಾ. ಅದೇ ರೀತಿ ಸಭೆಯಲ್ಲಿ ಬಂದಂತ ನಾವು ಅವಾಗವಾಗ ಏನ್ ಮಾಡ್ತಿರ್ತೀವಿ, ನಮ್ಮ ನಡತೆಯನ್ನ ಲೋಕದ ರೀತಿಯಲ್ಲಿ, ಲೋಕದ ಜೀವಿತದಲ್ಲಿ ಹೋಗ್ಬಿಡ್ತೀವಿ. ನಮ್ಮ ಜೀವಿತ, ನಮ್ಮ ನಡತೆ ಎಲ್ಲ ಲೋಕದ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ. ಅವಾಗ ನಾವು ಭಾಗಿಯಾಗುವಾಗೆಲ್ಲ, ದೇವ್ರೆ ನನ್ನ ಜೀವಿತ ನಾನು ಯಾವಾಗ್ಲೂ ಕೂಡ ನಾನು ಲೋಕದ ರೀತಿಯಲ್ಲಿ ನಡೆದಿದ್ದೀನ, ಲೋಕದ ರೀತಿಯಲ್ಲಿ ಜೀವಿಸಿದೆನಾ ಅಂತ ನಾವು ನೋಡ್ಕೋಬೇಕು. ಯೇಸು ಕ್ರಿಸ್ತರನ್ನ ನೆನೆಸಿಕೊಂಡಾಗೆಲ್ಲ ನಾವು ನೋಡ್ಬೇಕು, ಯೇಸು ಕ್ರಿಸ್ತರು ಹೇಗೆ ದೇವರ ಮಾರ್ಗದಲ್ಲಿ ನಡೆದರೋ ಅದೇ ರೀತಿ ನಾನು ಕೂಡ ದೇವರ ಮಾರ್ಗದಲ್ಲಿ ನಡಿಬೇಕು. ಇದನ್ನ ನೆನ್ಪು ಮಾಡ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಯೇಸು ಕ್ರಿಸ್ತರು ಶಿಲ್ಬೆಯಲ್ಲಿ ಬಲಿಯಾಗಿದ್ದಾರಲ್ವಾ, ಅದ್ ನೆನೆಸ್ಕೊಂಡಿದ್ದೀನಿ ಸಾಕು ಅಂತ ಅಲ್ಲ. ನಮ್ಮ ಜೀವಿತವನ್ನ ಯೇಸು ಕ್ರಿಸ್ತರು ಯಾವ ರೀತಿ ಜೀವಿಸಿದರೋ ಆ ರೀತಿ ನಾನು ಜೀವಿಸಬೇಕು. ಒಂದೊಂದು ಟೈಮಲ್ಲಿ ನಮ್ಮ ಜೀವಿತವು ಏನಾಗಿರುತ್ತೆ, ಕಳವಳವಾಗಿ ಲೋಕದ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅವಾಗ ಆ ಲೋಕದ ರೀತಿಯಲ್ಲಿ ಹೋಗುತ್ತಿರುವ ನಂತರ ನಾವು ಏನ್ ಮಾಡ್ಬೇಕು, ಮತ್ತೆ ನಾವು ದೇವರ ಮಾರ್ಗದಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಕರ್ತನ ಭೋಜನದಲ್ಲಿ ಭಾಗಿಯಾಗ್ತಿರುವಂತ ನಾವು ಆತ್ಮಿಕವಾಗಿ ಇನ್ನೂ ಹೆಚ್ಚು ಬೆಳಿಬೇಕು ಹೊರತು ಆತ್ಮಿಕವಾಗಿ ಕುಗ್ಗಿ ಹೋಗ್ಬಾರ್ದು. ಈ ರೀತಿ ಕರ್ತನ ಭೋಜನದಲ್ಲಿ ಭಾಗಿಯಾಗೋದ್ರ ಮುಖಾಂತರ ದೇವರ ಸಹವಾಸವನ್ನು ಮಾಡುವುದು. ಓಕೆ, ಇನ್ನೊಂದು ಯಾವ ರೀತಿ ಅಂದ್ರೆ ಧೈರ್ಯವಾಗಿ ಇರುವುದು. ನಾವು ದೇವರ ಸಹವಾಸದಲ್ಲಿ ಇದೀವಿ ಅಂದ್ರೆ ನಾವು ಧೈರ್ಯವಾಗಿರ್ಬೇಕು. ಟೈಮ್ ಜಾಸ್ತಿ ಆಗಿದೆ, ಹಾಗೆ ಹೇಳ್ತೀನಿ. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ 8ನೇ ವಚನ. ಓಕೆ, ಓದೋದೇನ್ ಬೇಡ, ಹಾಗೆ ಹೇಳ್ತೀನಿ. ಧೈರ್ಯವಾಗಿರ್ಬೇಕು. ನಾವು ದೇವರಲ್ಲಿ ಬಂದ ನಂತರ ಯಾವುದೇ ಒಂದು ಸಮಸ್ಯೆ ಬರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಲೋಕದ ರೀತಿಯಲ್ಲಿ ಸಮಸ್ಯೆಗಳು ಬರ್ಬೋದು. ಈ ರೀತಿ ಬಂದಾಗ ಭಯ ಪಡಬಾರ್ದು, ನಾವು ಅವುಗಳಿಗೆ ಅಂಜಬಾರದು. ಯಾಕಂದ್ರೆ ನಾವು ಯಾರ ಜೊತೆ ಇದೀವಿ, ನಾವು ದೇವರ ಜೊತೆಯಲ್ಲಿದ್ದೀವಿ, ದೇವರ ಸಹವಾಸದಲ್ಲಿದ್ದೀವಿ, ದೇವರ ಅನ್ಯೋನ್ಯತೆಯಲ್ಲಿದ್ದೀವಿ. ದೇವರು ನಮ್ಮ ಜೊತೆ ಇರುವಾಗ ನಾವ್ ಯಾವುದಕ್ಕೂ ಕೂಡ ಅಂಜಬಾರದು, ಭಯ ಪಡಬಾರ್ದು. ನಾವು ಇನ್ನೂ ಹೆಚ್ಚಾಗಿ ಧೈರ್ಯವುಳ್ಳವರಾಗಿ ದೇವರು ನನ್ನ ಜೊತೆ ಇದ್ದಾರೆ ಅಂತ ಮುಂದೆ ಮುಂದೆ ಸಾಗುತ್ತಾ ದೇವರ ಸೇವೆಯನ್ನ, ದೇವರ ಕೆಲಸವನ್ನ ಮಾಡ್ಬೇಕು ಹೊರತು ಕಳವಳಗೊಳ್ಬಾರ್ದು. ಈ ಲೋಕದ ಆಸೆಗಳಿಗೋಸ್ಕರ ಮುಳುಗಿ ಹೋಗ್ಬಾರ್ದು. ಸಮಸ್ಯೆಗಳು ಬಂತು ಅಂತ ದೇವರಿಂದ ದೂರ ಆಗ್ಬಾರ್ದು. ನಾವು ಯಾವಾಗ್ಲೂ ಕೂಡ ಧೈರ್ಯವುಳ್ಳವರಾಗಿ ದೇವರ ಸೇವೆಯಲ್ಲಿ ಬೆಳಿಬೇಕು. ಓಕೆ, ಇನ್ನೊಂದು ಕೂಡ ವಚನವನ್ನ ನೋಡ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ರಿಂದ 31ನೇ ವಚನದವರೆಗೂ. ಇಪ್ಪತ್ತೇಳರಿಂದ 31ನೇ ವಚನದವರೆಗೂ ನಾನೇ ಓದ್ತೀನಿ. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಓಕೆ, ನಾವು ದೇವರಲ್ಲಿ ಬಂದಂತ ನಾವು ಏನ್ ಮಾಡ್ಬೇಕು, ಇಲ್ಲಿ ಪೇತ್ರನು ಧೈರ್ಯವಾಗಿದ್ದನು. ಯಾವಾಗ ದೇವರಲ್ಲಿ ದೃಢವಾಗಿ ನಿಂತು ದೇವರನ್ನ ನಂಬಿ ಮುಂದೆ ನೀರಿನ ಮೇಲೆ ನಡೆಬೇಕಾರೆ, ಯಾವಾಗ ಗಾಳಿಯನ್ನ ನೋಡಿ ಭಯಪಟ್ನೋ ಆಗ ಮುಳುಗಿ ಹೋಗ್ತಾನೆ. ಆ ರೀತಿ ಪೇತ್ರನ ರೀತಿ ನಾವು ಆಗ್ಬಾರ್ದು. ನಾವು ಯಾವಾಗ್ಲೂ ಕೂಡ ದೇವರ ಮಾರ್ಗದಲ್ಲಿ, ಸಭೆಯಲ್ಲಿ, ದೇವರಲ್ಲಿ ಬಂದಂತ ನಾವು, ದೇವರ ಬಳಿಗೆ ಬಂದಂತ ನಾವು ಧೈರ್ಯವುಳ್ಳವರಾಗಿರ್ಬೇಕು. ಯಾವಾಗ ನಾವು ಭಯ ಪಡ್ತೀವೋ, ಯಾವಾಗ ಅಂಜ್ತೀವೋ ಅವಾಗ ನಾವು ದೇವರ ಸಹವಾಸದಲ್ಲಿ ಇಲ್ಲ ಅಂತಾನೆ ಅರ್ಥ, ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂತಾನೆ ಅರ್ಥ. ಯಾವಾಗ್ಲೂ ಕೂಡ ಧೈರ್ಯವುಳ್ಳವರಾಗಿರ್ತೀವೋ ಅವಾಗ ನಮ್ಮ ಜೊತೆ ಯಾರಿರ್ತಾರೆ, ದೇವರಿದ್ದಾರೆ ಅಂತ ನಾವು ಧೈರ್ಯವುಳ್ಳವರಾಗಿರ್ತೀವಿ, ದೇವರ ಸಹವಾಸದಲ್ಲಿ ಇರ್ತೀವಿ. ಭಯ ಪಟ್ರೆ ನಾವು ದೇವರ ಸಹವಾಸದಲ್ಲಿ ಇಲ್ಲ ಅಂತ ಅರ್ಥ. ಓಕೆ, ನಾವು ದೇವರ ಸಹವಾಸದಲ್ಲಿ ಇರಬೇಕು. ಶಿಷ್ಯ ಯೇಸು ಕ್ರಿಸ್ತರು ಪುನಃ ಸ್ಥಾನ ಹೊಂದಿ ಅವರು ಪರಲೋಕಕ್ಕೆ ಹೋಗುವಾಗ್ಲೂ ಕೂಡ ತಂದೆ ಬಳಿಗೆ ಹೋಗುವ
ಹೋಗುವಾಗ್ಲೂ ಕೂಡ ಶಿಷ್ಯರಿಗೆ ಏನಂತ ಹೇಳ್ತಾರೆ, ಸಹಾಯಕನು ನಿಮ್ಮ ಜೊತೆ ಬರ್ತಾನೆ, ಒಬ್ಬ ಸಹಾಯಕನನ್ನ ನಿಮಗೆ ಕಳಿಸ್ಕೊಡ್ತೀನಿ, ಅವನು ನಿಮ್ಮ ಜೊತೆ ಇರ್ತಾನೆ ಅಂತ. ಅಂದ್ರೆ ಪವಿತ್ರಾತ್ಮರನ್ನ ನಿಮ್ಮ ಬಳಿಗೆ ಕಳಿಸ್ತೀನಿ ಅಂತ. ಅಂದ್ರೆ ಈ ವಚನವನ್ನ ನೋಡುವಾಗ ಯೇಸು ಕ್ರಿಸ್ತರಾಗಿರ್ಬೋದು, ತಂದೆಯಾದ ದೇವರಾಗಿರ್ಬೋದು, ಪವಿತ್ರಾತ್ಮರಾಗಿರ್ಬೋದು, ಮೂರು ಜನನು ಕೂಡ ನಮ್ಮ ಜೊತೆ ಯಾವಾಗ್ಲೂ ಇದ್ದು ನಮ್ಮನ್ನ ನಡೆಸ್ತಾ ಇರ್ತಾರೆ. ಅಂದ್ರೆ ದೇವರು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದ್ರೆ ಪಾಪದಲ್ಲಿ ಬಿದ್ದು ಬಿದ್ದು ನಾವೇ ದೇವರಿಂದ ದೂರ ಆಗ್ತಿರ್ತೀವಿ, ದೇವರಿಗೆ ನೋವುಂಟು ಮಾಡ್ತಾ ಇರ್ತೀವಿ. ದೇವರು ನಾನ್ ನಿಮ್ ಜೊತೆ ಸಹವಾಸವನ್ನ ಮಾಡ್ಬೇಕು, ನಾನ್ ನಿಮ್ ಜೊತೆ ಇರ್ಬೇಕು ಅಂತ ನಮ್ಮ ಬಳಿಗೆ ಬರ್ತಾ ಇರ್ತಾರೆ. ಆದ್ರೂ ಕೂಡ ನಾವು ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಬಿದ್ದು, ಈ ಲೋಕದ ಆಶೆಗಳಲ್ಲಿ ಮುಳುಗಿ, ಪಾಪವನ್ನ ಮಾಡ್ಕೊಂಡು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ತಿರ್ತೀವಿ, ದೇವರಿಂದ ದೂರ ಆಗ್ತಿರ್ತೀವಿ. ಈ ರೀತಿ ನಾವು ದೇವರಿಂದ ದೂರವಾಗ್ತಿದ್ರೆ ದೇವರಲ್ಲಿ ನಾವು ಬೆಳೆಯಲಿಕ್ಕೆ ಆಗೋದಿಲ್ಲ, ದೇವರ ಸಹವಾಸದಲ್ಲಿ ನಾವಿರ್ಲಿಕ್ಕೆ ಆಗೋದಿಲ್ಲ. ಭಕ್ತರನ್ನ ನೋಡುವಾಗ ಒಂದು ಟೈಮಲ್ಲಿ ಸ್ವಲ್ಪ ತಪ್ಪು ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಆ ತಪ್ಪನ್ನ ತಿದ್ಕೊಂಡು ಮತ್ತೆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ದಲೆ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಸಹವಾಸದಲ್ಲಿ ಬೆಳೆಯುವಂಥದ್ದನ್ನ ನಾವು ನೋಡಿದೀವಲ್ವಾ. ಓಕೆ, ಕೊನೆಯದಾಗಿ ಒಂದು ವಚನವನ್ನ ನೋಡ್ಕೊಂಡು ಅಂಶವನ್ನ ಮುಗಿಸಿಕೊಳ್ಳೋಣ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ, ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು ಅಲ್ವಾ. ದೇವರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಅದಕ್ಕೋಸ್ಕರ ನಾವು ದೇವರು ನಮ್ ಜೊತೆ ಇರುವಾಗ ನಾವು ಕೂಡ ಏನ್ ಮಾಡ್ಬೇಕು, ದೇವರ ಜೊತೆಯಲ್ಲಿದ್ದು ದೇವರ ಜೊತೆಯಲ್ಲಿ ನಾವು ಹೋಗುವವರಾಗಿರ್ಬೇಕು. ದೇವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಾವೆಲ್ಲರೂ ಕೂಡ ಇರಬೇಕು. ಅದಕ್ಕೋಸ್ಕರ ದೇವರ ಸಹವಾಸದಲ್ಲಿ ಇದ್ದುಕೊಂಡು ದೇವರಲ್ಲಿ ಬೆಳೆದು ದೇವರ ಕೆಲಸವನ್ನ ಮಾಡುವವರಾಗಿರೋಣ ಅಂತ ಹೇಳ್ತಾ ಅಂಶವನ್ನು ಪ್ರಾರ್ಥನೆಯೊಂದಿಗೆ ಮುಗಿಸಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು, ನಮನಗಳು ತಂದೆಯಪ್ಪ. ಇಲ್ಲಿವರೆಗೂ ತಂದೆ ನಿನ್ನ ಅದ್ಭುತವಾದ ಮಾತುಗಳನ್ನ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರುವೆ ತಂದೆಯಪ್ಪ. ಈ ಮಾತುಗಳನ್ನ ಕೇಳಿದಂತ ನಾವೆಲ್ಲರೂ ಕೂಡ ತಂದೆಯಾದ ದೇವರೇ, ಆ ವಾಕ್ಯಾನುಸಾರವಾಗಿ ನಡೆದುಕೊಂಡು ನಿಮ್ಮ ಸಹವಾಸದಲ್ಲಿದ್ದು ತಂದೆಯಪ್ಪ, ವಿಧೇಯತೆಯಿಂದ ತಂದೆ ನಿಮ್ಮಲ್ಲಿ ಬೆಳೆಯಲಿಕ್ಕೆ ಸಹಾಯ ಮಾಡಿರಿ ತಂದೆ. ಅದೇ ರೀತಿ ಕರ್ನಾಟಕದಲ್ಲಿ ಸತ್ಯ ಸುವಾರ್ತೆಯನ್ನು ಸಾರುತ್ತಿರುವಂತಹ ರಾಮಸರ್ ಹಾಗೂ ಅವರ ಕುಟುಂಬವನ್ನು ನೆನೆಸಿಕೊ, ಅವರ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸಿ ಆಶೀರ್ವದಿಸಿ ತಂದೆಯಾದ ದೇವರೇ. ಎಮಾನ್ಯುಯಲ್ ಸರ್, ಅಂಜು ಸರ್ ಕುಟುಂಬಗಳನ್ನು ನೆನೆಸಿಕೊ, ಅವರ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸಿ ಹೆಚ್ಚು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿರಿ ತಂದೆಯಾದ ದೇವರಪ್ಪ. ಜ್ಞಾನರಾಜ್ ಸರ್, ಜೋಯಲ್, ನಾರಾಯಣ್ ಸರ್, ಗಂಗಾಧರಣ್ಣ, ಮಂಜುನಾಥಣ್ಣ, ಮನೋಜ್ ಬ್ರದರ್, ವಿಲ್ಸನ್ ಬ್ರದರ್, ಪುಟ್ಟರಾಜ್ ಬ್ರದರ್, ನವೀನ್ ಬ್ರದರ್ ಎಲ್ಲ ಕುಟುಂಬಗಳನ್ನು ನೆನೆಸಿಕೊ ತಂದೆಯಪ್ಪ. ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನವನ್ನು ಕೊಟ್ಟು ಇನ್ನೂ ಹೆಚ್ಚು ನಿಮ್ಮ ಸೇವೆಯನ್ನು ಮಾಡಲು ಸಹಾಯ ಮಾಡು ತಂದೆ. ಅದೇ ರೀತಿ ತಂದೆಯಪ್ಪ, ಗೂಗಲ್ ಮೀಟ್ ಚೈನ್ ಆಗುವಂತೆ ಎಲ್ಲಾ ಮಕ್ಕಳನ್ನು ನೆನೆಸಿಕೊ ತಂದೆಯಪ್ಪ. ಇನ್ನೂ ಹೆಚ್ಚು ನಿಮ್ಮ ಸೇವೆಯಲ್ಲಿ ಬೆಳೆಯಲು, ಇನ್ನೂ ಹೆಚ್ಚು ನಿಮ್ಮ ಜ್ಞಾನವನ್ನು ತಿಳಿದುಕೊಂಡು ಅಪ್ಪ ನಿಮ್ಮಲ್ಲಿ ಆಸಕ್ತಿಯುಳ್ಳವರಾಗಿ ಬೆಳೆಯಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ತಂದೆಯಾದ ದೇವರೇ. ಗೂಗಲ್ ಮೀಟ್ ನಡೆಸುವಂತ ರೇಖಾಂಟಿ ಹಾಗೂ ಅವರ ಮಗನನ್ನು ಕೂಡ ನೆನೆಸಿಕೊ ತಂದೆಯಪ್ಪ. ಅವರನ್ನು ಆಶೀರ್ವದಿಸಿ ಅವರು ಇನ್ನೂ ಹೆಚ್ಚು ನಿಮ್ಮ ಸೇವೆ ಮಾಡಲು ಸಹಾಯ ಮಾಡಿರಿ ತಂದೆ. ಸುವಾರ್ತೆಯನ್ನು ಸಾರುವಂತ ಮಕ್ಕಳಿಗೆ ಜ್ಞಾನವನ್ನು ದಯಪಾಲಿಸು ತಂದೆಯಪ್ಪ. ನಿನ್ನ ಸುವಾರ್ತೆಯನ್ನು, ಸತ್ಯ ಸುವಾರ್ತೆಯನ್ನು ಕೇಳುವಂತ ಎಲ್ಲರೂ ತಂದೆಯಾದ ದೇವರಪ್ಪ ಮಾರು ಮನಸ್ಸು ಹೊಂದಲು ತಂದೆ, ನಿನ್ನ ಬಳಿಗೆ ಬಂದು ರಕ್ಷಣೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡು ತಂದೆ. ಎಲ್ಲ ಪ್ರಾರ್ಥನಾ ಕೂಟಗಳನ್ನು ನೆನೆಸಿಕೊಳ್ತಂದೆಯಪ್ಪ. ಎಲ್ಲ ಅಗತ್ಯತೆ ಅವಶ್ಯಕತೆಗಳನ್ನು ಪೂರೈಸಿ ತಂದೆ. ಬೆಂಗಳೂರಿನಲ್ಲಿ ತಂದೆಯಪ್ಪ 5 ದಿನದ ಪ್ರಾರ್ಥನೆ ಕೂಟವಿದೆ ತಂದೆಯಪ್ಪ. ಅಲ್ಲಿ ಬೇಕಾದಂತಹ ಅವಶ್ಯಕತೆಗಳನ್ನ ತಂದೆ ನಿನಗೆ ತಿಳಿದಿದೆಯಪ್ಪ, ಅವುಗಳನ್ನು ಪೂರೈಸು ತಂದೆಯಾದ ದೇವರೇ. ಅನಾರೋಗ್ಯದಲ್ಲಿರುವಂತ ಎಲ್ಲಾ ಮಕ್ಕಳನ್ನು ನೆನೆಸಿಕೊಂಡು ನಿಮ್ಮ ಚಿತ್ತವಿದ್ದರೆ ತಂದೆಯಪ್ಪ ಕರುಣಿಸಿ ಆಶೀರ್ವದಿಸಿ ಆರೋಗ್ಯವನ್ನು ದಯಪಾಲಿಸಿರಿ ತಂದೆ. ಎಲ್ಲರನ್ನು ಸಮಸ್ತ ಭೂಮಿಯಲ್ಲಿರುವಂತ ಎಲ್ಲ ಜನರೆಲ್ಲವನ್ನು ನಿಮ್ಮ ಹಸ್ತಕ್ಕೊಪ್ಪಿಸಿ ಯೇಸು ಪವಿತ್ರ ನಾಮದ ಮೂಲಕ ನನ್ನ ಪ್ರಾರ್ಥನೆಯನ್ನು ಸಮರ್ಪಿಸಿ ಪ್ರಾರ್ಥಿಸಿ ಬಿಡುತ್ತೇವೆ ಪರಲೋಕದಲ್ಲಿರೋ ನಮ್ಮ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ಅಂತ್ಯ ಆಶೀರ್ವಾದ ಪುಟ್ಟರಾಜಣ್ಣನವರು ಕೊಡಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪುಟ್ಟರಾಜಣ್ಣ. ಓಕೆ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚುವುದಾದ್ರೆ ಅಂತ್ಯ ಆಶೀರ್ವಾದ ತೆಗೆದುಕೊಳ್ಳೋಣ.
ನಮ್ಮ ತಂದೆಯ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನ್ಯೋನ್ಯತೆ ಸಹವಾಸ ಇಂದು ಎಂದೆಂದು ಸದಾಕಾಲವು ಯೇಸು ಕ್ರಿಸ್ತರು ಬರುವ ಎರಡನೇವರೆಗೂ ಎಲ್ಲಾ ದೇವಜನರೊಟ್ಟಿಗೆ ಸದಾ ವಾಸವಾಗಿರಲಿ ತಂದೆ. ಆಮೆನ್.